ನೀವು ಎಷ್ಟು ಕಡಿಮೆ ಉಸಿರಾಡ್ತೀರಾ ಅಷ್ಟು ನಿಮ್ಮ ಆರೋಗ್ಯ ಜಾಸ್ತಿ ಆಗುತ್ತೆ, ನಿಮ್ಮ ಜೀವನಾವಧಿ ಜಾಸ್ತಿ ಆಗುತ್ತೆ. ತುಂಬ ಸರಿ ಧೂಮಪಾನ ಅಥವಾ ತಂಬಾಕಿನ ಭಾಗ ಇರುತ್ತೆ. ಅದ್ರ ಕಾರಣದಿಂದ ವಯಸ್ಸಾದವರಲ್ಲಿ ತುಂಬ ಸರಿ ದಮ್ಮಿನ ತೊಂದರೆ ನೋಡ್ತಿದ್ವಲ್ಲ. ನಾವು ನಡೆಯೋದ್ರಿಂದ ಬರೀ ಮಸಲ್ಸ್ ಅಷ್ಟೇ ಅಲ್ಲ, ನಾವು ಉಸಿರು ತಗೊಂತೀವಿ. ಉಸಿರು ಎಷ್ಟು ದೊಡ್ಡ ಉಸಿರು ತಗೊಂತೀವಿ, ಆ ದೊಡ್ಡ ಉಸಿರು ನಮ್ಮ ಶ್ವಾಸಕೋಶನ ಕ್ಲೀನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಕಫಕ್ಕೆ ಸೂರ್ಯನ ಕಿರಣ ನಂಬರ್ 1 ಮೆಡಿಸಿನ್. ಪ್ರಕೃತಿಯನ್ನ ನಾವು ಹಾಳು ಮಾಡಿದ್ರೆ ನಾವು ಸಫರ್ ಆಗೇ ಆಗ್ತೀವಿ. ಸಿಸ್ಟಮ್ ಅಂತ ಹೇಳ್ತೀವಿ. ಒಂದು ಸಿಸ್ಟಮ್ ಅಲ್ಲಿ ನಾವೊಂದು ಪಾರ್ಟ್. ಈ ಸಿಗರೆಟ್ ವೇಪಿಂಗ್ ಇಸ್ ಮೋರ್ ಡೇಂಜರಸ್ ದ್ಯಾನ್ ಸ್ಮೋಕಿಂಗ್ ಆರ್ ಈಕ್ವಲಿ ಡೇಂಜರಸ್ ಟು ಸ್ಮೋಕಿಂಗ್. ನಾವು ಗೊತ್ತಿಲ್ಲದೇನೆ ದೊಡ್ಡ ದೊಡ್ಡ ಉಸಿರು ತಗೊಂತಿರ್ತೀವಲ್ಲ, ಆ ದೊಡ್ಡ ಉಸಿರು ತಗೊಳೋದು ನಮ್ಮ ಶ್ವಾಸಕೋಶದ ಆರೋಗ್ಯನ ಚೆನ್ನಾಗಿಡಿಸ್ತಾ ಇರುತ್ತೆ. ಶೀತ, ಕೆಮ್ಮು, ಕಫ, ಜ್ವರ, ಉಸಿರಾಟಕ್ಕೆ ತೊಂದರೆ, ಹೊಟ್ಟೆ ನೋವು, ತಲೆನೋವು ಯಾವುದೇ ಆದರೂ ಬಂದರೆ ನಾವು ಅದನ್ನ ಸರಿಯಾಗಿ ಡಿಕೋಡ್ ಮಾಡ್ತಿದೀವ ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಸೊ ಗೊರಕೆ ಹೊಡೆಯೋದು ಸಹ ತೊಂದರೆನೆ. ಸ್ಮೋಕಿಂಗ್, ಟೊಬಾಕೋ ಚೂಯಿಂಗ್, ಪೊಲ್ಯೂಟೆಡ್ ಏರ್, ಇವು 3 ಸಿಗ್ನಿಫಿಕೆಂಟ್ಲಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. 100% ಬಿಡಬೇಕು. ತುಂಬಾ ಸರಿ 1 ಪರವಾಗಿಲ್ವಾ, 2 ಪರವಾಗಿಲ್ವಾ, ಅಪರೂಪಕ್ಕೆ ಪರವಾಗಿಲ್ವಾ, ಇವುಗಳನ್ನ ಬಿಟ್ಟಷ್ಟು ಅವ್ರ ಲಂಗ್ ಹೆಲ್ತ್ ಚೆನ್ನಾಗಿ. ಅವರು ಸೂರ್ಯನ ಕಿರಣ ಎಕ್ಸ್ಪೋಜರ್ನ ಜಾಸ್ತಿ ಮಾಡ್ತಾ ಹೋದ್ರೆ ಅವರ ಅಲರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ. ಜೀನ್ ಲೋಡ್ಸ್ ದ ಗನ್, ಲೈಫ್ ಸ್ಟೈಲ್ ಪುಲ್ಸ್ ದ ಟ್ರಿಗರ್ ಅಂತ. ಅಂದ್ರೆ ನಮ್ಮ ಜೆನೆಟಿಕ್ ಇಂದ ಬಂದಿದ್ರು ನಮ್ಮ ಜೀವನ ಶೈಲಿ ಹಾಳಾದ್ರೆ ಮಾತ್ರ ಆ ಕಾಯಿಲೆ ಕಾಣಿಸ್ಕೊಳುತ್ತೆ. ಯಾವಾಗ ಸ್ಟ್ರೆಸ್ ಫ್ರೀ ಲೈಫ್ ಬದುಕಕ್ಕೆ ಹಿಡಿತಾರೆ ಅದು ಬೆಸ್ಟ್ ಇಮ್ಯೂನ್ ಬೂಸ್ಟರ್. ಇವತ್ತು ತರಕಾರಿ ತಗೊಳಕ್ ದುಡ್ಡಿದ್ರು ಪೆಪ್ಸಿ, ಕೋಕೋ ಕೋಲಾ ತಗೊಂಡ್ಬಂದು ಕುಡಿತೀವಿ ಹೊತ್ತು ತರಕಾರಿ ತಗೊಂಬರಲ್ಲ. ತುಂಬ ಜನ, ಸರ್ ಹಣ್ಣಿನ ರೇಟ್ ಗೊತ್ತಾ ಸರ್ ನಿಮಗೆ, ಹಣ್ಣು ತಿನ್ನಿ ಅಂತೀರಾ. ತರಕಾರಿ ರೇಟ್ ಗೊತ್ತಾ ಸರ್ ನಿಮಗೆ, ತರಕಾರಿ ತಿನ್ನಕ್ಕೆ ಹೇಳ್ತೀರಾ. ಕೆಲವರು ಹೇಳ್ತಾರೆ, ಸರ್ ನನಗೆ ಈ ಮಾತ್ರೆಗೆ ಅಲರ್ಜಿ, ಈ ಆಂಟಿಬಯೋಟಿಕ್ಗೆ ಅಲರ್ಜಿ, ನೀವು ಕೊಡಬೇಕಾದ್ರೆ ನೋಡ್ಕೊಡಿ ಸರ್, ಆ ಮಾತ್ರೆ ಕೊಟ್ಟರೆ ನಂಗೆ ಆಗಲ್ಲ ಸರ್ ಅಂತ. ಅಲರ್ಜಿ ಅಂದ್ರೆ ಏನು ಅಂದರೆ ನಮ್ಮ ದೇಹ ಅತಿಯಾಗಿ ಸ್ಪಂದಿಸ್ತಾ ಇದೆ. ವೈದ್ಯು ನಾರಾಯಣ ಹರಿ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರೀತಿ ಮಹೇಂದ್ರನಾಥ್. ನಮ್ಮ ಪೂರ್ವಜರು ಜೀವಿಸಿದಕ್ಕೂ ನಾವು ಜೀವಿಸ್ತಾ ಇರೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ನಮ್ಮದು ಫುಡ್ ಸಿಸ್ಟಮ್ ಚೇಂಜ್ ಆಗಿದೆ, ವಾತಾವರಣ ಚೇಂಜ್ ಆಗಿದೆ, ನಮ್ಮ ಅಭ್ಯಾಸಗಳು ಚೇಂಜ್ ಆಗಿದ್ದಾವೆ. ಹಿಂದಿನ ಕಾಲಕ್ಕೂ ಈ ಕಾಲಕ್ಕೂ ಕಂಪೇರ್ ಮಾಡಿದ್ರೆ ತುಂಬಾ ವ್ಯತ್ಯಾಸಗಳಾಗಿದೆ. ಈ ಎಲ್ಲ ವ್ಯತ್ಯಾಸಗಳು ನಮ್ಮ ಲಂಗ್ಸ್ನ ಆರೋಗ್ಯದ ಮೇಲೆ, ನಮ್ಮ ಶ್ವಾಸಕೋಶದ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಿದೆ, ಲಂಗ್ಸ್ಗೆ ಯಾವ ಥರದ್ದು ಟ್ರೀಟ್ಮೆಂಟ್ ಬೇಕು, ಯಾವ ಥರದ್ದು ಪೋಷಕಾಂಶಗಳು ಬೇಕು, ಯಾವ ಥರದ್ದು ಫುಡ್ನ ನಾವು ತಗೋಬೇಕು, ಎಕ್ಸಸೈಸ್ ಯಾವ ಥರದ್ದು ಮಾಡಬೇಕು, ನಾವು ನಮ್ಮ ಲಂಗ್ಸ್ ಹೆಲ್ತಿಯಾಗಿರಬೇಕು ಅಂತ. ಈ ಎಲ್ಲ ಸಾಕಷ್ಟು ಪ್ರಶ್ನೆಗಳು ಎಲ್ಲರಲ್ಲೂ ಇರ್ತವೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಈ ದಿನ ನಮ್ಮ ಜೊತೆ ಶ್ವಾಸಕೋಶ ತಜ್ಞರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಮ್ಯಾಕ್ಸ್ ಸ್ಪೆಷಲ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮ್ಯಾಕ್ಸ್ ಸ್ಪೆಷಲ್ ಕಾರ್ಯಕ್ರಮಕ್ಕೆ ಅನಿರುದ್ಧ್ ಸರ್ಗೆ ಸ್ವಾಗತ ಕೊಡ್ತೀವಿ. ಧನ್ಯವಾದ. ಥ್ಯಾಂಕ್ ಯು ಸರ್. ಡಾಕ್ಟರ್ ಅನಿರುದ್ಧ್ ಉಡುಪ ಅವ್ರ ಬಗ್ಗೆ ಕಿರುಪರಿಚಯ ಕೊಡೋದಾದ್ರೆ, ಡಾಕ್ಟರ್ ಅನಿರುದ್ಧ್ ಉಡುಪ ದಂಪತಿಗಳ ಪುತ್ರನಾಗಿ ಜೂನ್ 27, 1987ರಲ್ಲಿ ಜನಿಸ್ತಾರೆ. ಅವ್ರದ್ದು ಎಜುಕೇಶನ್ ಡೀಟೇಲ್ಸ್ ನೋಡೋದಾದ್ರೆ, SSLCಯನ್ನ ವಿಕಾಸ ವಿದ್ಯಾ ಸಮಿತಿ ಶಿವಮೊಗ್ಗದಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. PUC DVS ಕಂಪೋಸಿಟ್ ಪ್ರಿ ಯೂನಿವರ್ಸಿಟಿ ಶಿವಮೊಗ್ಗ, MBBS KS ಹೆಗಡೆ ಮೆಡಿಕಲ್ ಅಕಾಡೆಮಿ ಮ್ಯಾಂಗಳೂರು, MD ಜಿಪ್ಮರ್ ಪುಡ್ಚೇರಿಯಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಡಾಕ್ಟರ್ ಅನಿರುದ್ಧ್ ಅವರು ಸ್ಟೇಟ್ ಲೆವೆಲ್ ಅಲ್ಲಿ ಆಯೋಜನೆ ಆಗಿರುವಂತಹ ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮೊದಲ ಬಹುಮಾನವನ್ನ 3 ಸಾರಿ ಪಡೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಭಾರತದಾದ್ಯಂತ ವಿವಿಧ ರಾಜ್ಯಗಳಲ್ಲಿ ನಡೆದಿರುವಂತಹ ನ್ಯಾಷನಲ್ ಕಾನ್ಫರೆನ್ಸಸ್ ಅಲ್ಲೂ ಸಹ ಸರ್ ಭಾಗಿಯಾಗಿ ತಮ್ಮ ಪೇಪರ್ಗಳನ್ನ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಇವರ ರಿಸರ್ಚ್ ವರ್ಕ್ಗಳು, ಕೇಸ್ ಸ್ಟಡೀಸ್ಗಳು ನ್ಯಾಷನಲ್ ಲೆವೆಲ್ ಹಾಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಪಬ್ಲಿಕೇಶನ್ಸ್ ನ ಕಂಡಿದೆ. ಟೀಚಿಂಗ್ ಎಕ್ಸ್ಪೀರಿಯನ್ಸ್ ನ ನೋಡೋದಾದ್ರೆ, ಡಾಕ್ಟರ್ ಅನಿರುದ್ಧ್ ಅವ್ರದ್ದು 3 ಇಯರ್ಸ್ ಜೂನಿಯರ್ ರೆಸಿಡೆಂಟ್ ಆಗಿ ಜಿಪ್ಮರ್ ಅಲ್ಲಿ ವರ್ಕ್ ಮಾಡಿದ್ದಾರೆ. 4 ಇಯರ್ಸ್ ಆಸ್ ಎ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸುಬ್ಬಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಲ್ಲಿ ವರ್ಕ್ ಮಾಡಿದ್ದಾರೆ. 2 ಇಯರ್ಸ್ ಆಸ್ ಎ ಅಸೋಸಿಯೇಟ್ ಪ್ರೊಫೆಸರ್ ಫಾರ್ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಅಟ್ ಸುಬ್ಬಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನಲ್ಲಿ ವರ್ಕ್ ಮಾಡಿದ್ದಾರೆ. ಇದಿಷ್ಟು ನಮ್ಮ ಅನಿರುದ್ಧ್ ಡಾಕ್ಟರ್ನ ಸಣ್ಣ ಕಿರುಪರಿಚಯ. ಸರ್, ನಮ್ಮ ವ್ಯೂವರ್ಸ್ಗೆ ಸಾಕಷ್ಟು ಪ್ರಶ್ನೆಗಳಿದಾವೆ. ಲಂಗ್ಸ್ ಹೆಲ್ತ್ಗೆ ಯಾವುದು ಎಕ್ಸಸೈಸ್ ಫಾಲೋ ಮಾಡಬೇಕು, ಯಾವ ಫುಡ್ಗಳನ್ನ ನಾವು ತಗೋಬೇಕು, ಸ್ಮೋಕಿಂಗ್ ಒಳ್ಳೇದೋ ಅಲ್ವೋ, ಅಕೇಶನಲ್ಲಿ ಸ್ಮೋಕ್ ಮಾಡೋದು ಎಫೆಕ್ಟ್ ಆಗುತ್ತೋ, ಈ ತರ ಸಾಕಷ್ಟು ಪ್ರಶ್ನೆಗಳಿದಾವೆ. ಆ ಪ್ರಶ್ನೆಗಳನ್ನ ನಾವು ಕೇಳ್ತಾ ಹೋಗ್ತೀವಿ. ಅದ ಪ್ರಶ್ನೆಗಳನ್ನ ನೀವು ಡಿಕೋಡ್ ಮಾಡ್ತಾ ನಮ್ಮ ವ್ಯೂವರ್ಸ್ಗೆ ಉತ್ತರ ಹೇಳ್ತಾ ಹೋಗಿ ಸರ್. ಆಯ್ತು. ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ಸರ್, ಮುಂಚೆ ಎಲ್ಲ ಅಸ್ತಮ ಅಂದ್ರೆ ಒಂದು ಚಿಕ್ಕ ಮಕ್ಕಳಲ್ಲಿ ಕಾಣ್ತಾ ಇತ್ತು, ಇಲ್ಲ ಒಂದು ವಯಸ್ಸಾದವ್ರಲ್ಲಿ ಕಾಣ್ತಾ ಇತ್ತು. ಅಸ್ತಮ ಇದೆ ಅವ್ರಿಗೆ ಅಂತ ತಕ್ಷಣ ವಯಸ್ಸಾಗಿರ್ಬೇಕು, ಅಸ್ತಮ ಇದೆ ಅನ್ನೋ ಕಾನ್ಸೆಪ್ಟ್ ಬಂದ್ಬಿಡ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಯೂತ್ಸ್ ಅಲ್ಲೂ ಸಹ ಜಾಸ್ತಿ ಆಗ್ತಾ ಇದೆ ಅಸ್ತಮ. ಈ ರೀತಿ ಯೂತ್ಸ್ ಅಲ್ಲೂ ಅಸ್ತಮ ಜಾಸ್ತಿ ಆಗ್ತಾ ಇರೋದಕ್ಕೆ ಕಾರಣ ಏನು ಸರ್? ಇದರಲ್ಲಿ 2. ಮೊದಲನೇದು ವಯಸ್ಸಾದವರಲ್ಲಿ ಕಾಣ್ತಾ ಇತ್ತು, ಸಣ್ಣವರಲ್ಲಿ ಕಾಣ್ತಾ ಇತ್ತು ಅಂತ ಹೇಳಿದ್ವಲ್ಲ. ವಯಸ್ಸಾದವರಲ್ಲಿ ಕಾಣ್ತಾ ಇದ್ದಿದ್ದು ಮತ್ತೊಂದು ಭಾಗ, ಅದು COPD, ಧೂಮಪಾನ, ತಂಬಾಕು ಇವುಗಳನ್ನ ಯೂಸ್ ಮಾಡೋದ್ರಿಂದ ಅಥವಾ ಶ್ವಾಸಕೋಶದ ಶಕ್ತಿ ಕಡಿಮೆ ಆಗಿ.
ವಯಸ್ಸಾದಂಗೂ ಹೇಗೆ ಎಲ್ಲ ನಮ್ಮ ದೇಹದ ಶಕ್ತಿ ಕುಗ್ಗುತ್ತೆ, ಅಂಗಾಂಗಗಳ ಶಕ್ತಿ ಕುಗ್ಗುತ್ತೆ, ಅದೇ ಥರ ಶ್ವಾಸಕೋಶದ ಶಕ್ತಿ ಕುಗ್ಗುತ್ತೆ. ಆ ಶ್ವಾಸಕೋಶದ ಶಕ್ತಿ ಕುಗ್ಗಿಸುವಲ್ಲಿ ತುಂಬ ಸರಿ ಧೂಮಪಾನ ಅಥವಾ ತಂಬಾಕಿನ ಭಾಗ ಇರುತ್ತೆ. ಅದ್ರ ಕಾರಣದಿಂದ ವಯಸ್ಸಾದವರಲ್ಲಿ ತುಂಬ ಸರಿ ದಮ್ಮಿನ ತೊಂದರೆ ನೋಡ್ತಿದ್ವಲ್ಲ, ಆ ಭಾಗ ಇದ್ದಿದ್ದು COPD, ಧೂಮಪಾನ ತಂಬಾಕಿನ ಭಾಗ. ಅಸ್ತಮ ಮುಂಚಿಂದನೂ ತುಂಬ ಮಟ್ಟಿಗೆ ಸಣ್ಣ ವಯಸ್ಸಲ್ಲಿ ಕಾಣೋದು, ಸಣ್ಣ ವಯಸ್ಸಿಂದ ಜಾಸ್ತಿ ಆಗ್ತಾ ಹೋಗುತ್ತೆ. ತುಂಬ ಸರಿ ಸರಿಯಾದ ಟ್ರೀಟ್ಮೆಂಟ್ ಇಲ್ಲದೆ ಇದ್ದಾಗ ವಯಸ್ಸಾದಂಗೂ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ಇತ್ತೀಚೆಗೆ ಯಾಕೆ ಜಾಸ್ತಿ ಕಾಣ್ತಾ ಇದೆ ಎಲ್ಲ ವಯಸ್ಸಲ್ಲೂ ಅಂದರೆ, ಇದು ಒಂದು ಮೇಜರ್ ಭಾಗ ನೀವು ಹೇಳ್ದಂಗೆ ಜೀವನ ಶೈಲಿ, ಎನ್ವಿರಾನ್ಮೆಂಟ್ ಅಂದರೆ ಪೊಲ್ಯೂಷನ್, ಮತ್ತೊಂದು ಜೆನೆಟಿಕ್ ಭಾಗ ತುಂಬ ಸಣ್ಣ ಭಾಗ. ಹೇಳೋದಾದರೆ 100ರಲ್ಲಿ ಒಂದು 10 ಅಂಶ. ಮೇಜರ್ ಭಾಗ ಜೀವನ ಶೈಲಿ, ಹೇಳೋದಾದರೆ 100ರಲ್ಲಿ ಒಂದು 50ರಿಂದ 60 ಅಂಶ. ಇನ್ನೊಂದು ಪೊಲ್ಯೂಷನ್ ಅಂದರೆ ನಾವು ಪ್ರಕೃತಿಯ ಒಂದು ಭಾಗ. ಈ ಪ್ರಕೃತಿಯನ್ನ ನಾವು ಹಾಳು ಮಾಡಿದ್ರೆ ನಾವು ಸಫರ್ ಆಗೇ ಆಗ್ತೀವಿ. ಸಿಸ್ಟಮ್ ಅಂತ ಹೇಳ್ತೀವಿ. ಒಂದು ಸಿಸ್ಟಮ್ ಅಲ್ಲಿ ನಾವೊಂದು ಪಾರ್ಟ್, ಒಂದು ಟೈರ್ ಅಲ್ಲಿ ಒಂದು ಸ್ಪೋಕ್. ಸೊ ಇದನ್ನ ನಾವು ಪ್ರಕೃತಿಯನ್ನ ಹಾಳು ಮಾಡೋದ್ರಿಂದ ನಮಗೆ ಕಾಣಿಸ್ತಾ ಇರತಕ್ಕಂಥ ತೊಂದರೆ. ಮತ್ತೊಂದು ನಮ್ಮ ಜೀವನ ಶೈಲಿ ಹಾಳು ಮಾಡ್ಕೊಳೋದ್ರಿಂದ. ಸೊ ನೀವು ಹೇಳ್ದಂಗೆ ಒಂದು ಜೀವನ ಶೈಲಿ, ಮತ್ತೊಂದು ಪ್ರಕೃತಿ, ಪೊಲ್ಯೂಷನ್, ಮತ್ತೊಂದು ಜೆನೆಟಿಕ್ಸ್. ತುಂಬಾ ಸರಿ ನಾವು ಜೆನೆಟಿಕ್ಸಿಗೆ ಮೇಜರ್ ರೋಲನ್ನ ನಮಗೆ ತೊಂದರೆ ಆಗಿದ್ದು ಜೆನೆಟಿಕ್ಸ್ ಇಂದ ಅಂತ ಅನ್ಕೊಂತೀವಿ. ಜೆನೆಟಿಕ್ಸ್ ಇಂದನೇ ಬಂದ್ರು ಜೀನ್ ಲೋಡ್ಸ್ ದ ಗನ್, ಲೈಫ್ ಸ್ಟೈಲ್ ಪುಲ್ಸ್ ದ ಟ್ರಿಗರ್ ಅಂತ. ಅಂದ್ರೆ ನಮ್ಮ ಜೆನೆಟಿಕ್ ಇಂದ ಬಂದಿದ್ರು ನಮ್ಮ ಜೀವನ ಶೈಲಿ ಹಾಳಾದ್ರೆ ಮಾತ್ರ ಆ ಕಾಯಿಲೆ ಕಾಣಿಸ್ಕೊಳುತ್ತೆ ಅಂತ. ಈ ಒಂದು ಜೆನೆಟಿಕ್ಸ್ ಇಂದ ಕ್ಯಾರಿ ಆದ್ರೂ ಸಹ ನಾವು ಸರಿಯಾದ ಲೈಫ್ ಸ್ಟೈಲ್ ನ ಮೇಂಟೈನ್ ಮಾಡ್ತಿದ್ವಿ ಅಂದ್ರೆ ಅದು ಎಫೆಕ್ಟ್ ಆಗೋದಿಲ್ಲ. ತುಂಬಾ ಸರಿ ಹೋಗುತ್ತೆ ಕಾಯಿಲೆ ಹೋಗುತ್ತೆ. ಬಟ್ ನಮ್ಮ ಸರೌಂಡಿಂಗು, ನಮ್ಮ ಅಭ್ಯಾಸಗಳಿಂದ ಟ್ರಿಗರ್ ಆಗಿ ಬರೋ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ ಜೆನೆಟಿಕ್ಸ್ ಇಂದ ಕ್ಯಾರಿ ಆದಾಗ. ಓಕೆ ಸರ್. ವಿದೇಶದಲ್ಲಿ ಮುಂಚೆ ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಇತ್ತು ಸರ್, ಆದ್ರೆ ಕೋವಿಡ್ ನಂತರ ಇಂಡಿಯಾಕ್ಕೂ ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಬಂತು. ಈ ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಇಂದ, AC ರೂಮ್ಸ್ ಇಂದ, ಮತ್ತೆ ವೆಂಟಿಲೇಷನ್ ಕಡಿಮೆ ಇರೋದ್ರಿಂದ ಈ ಸಿಚುಯೇಷನ್ಗಳು ಲಂಗ್ ಹೆಲ್ತ್ ಮೇಲೆ ಯಾವ ತರ ಪರಿಣಾಮ ಬೀರುತ್ತೆ? ಅದೇ ಲಂಗ್ಸು ದೇಹದ ಒಂದು ಭಾಗ, ಸಿಸ್ಟಮ್ ಒಳಗಿರೋ ಸಿಸ್ಟಮ್. ನಾವು ಎನ್ವಿರಾನ್ಮೆಂಟ್ ನಾವು ಒಂದು ಭಾಗ ಆದ್ರೆ ಲಂಗ್ಸ್ ನಮ್ಮ ದೇಹದ ಒಂದು ಭಾಗ. ಸೊ ಸಿಸ್ಟಮ್ ಒಳಗಿರೋ ಸಿಸ್ಟಮ್. ಸೊ ಹೇಗೆ ದೇಹಕ್ಕೆ ಎಲ್ಲದರಿಂದ ತೊಂದರೆ ಆಗುತ್ತೆ, ಅದೇ ತರ ಶ್ವಾಸಕೋಶಕ್ಕೂ ತೊಂದರೆ ಆಗುತ್ತೆ. ಮಸಲ್ಸ್ ಇದೆ ಅಲ್ಲ, ಆ ಮಸಲ್ಸು ನಮ್ಮ ದೇಹದ ಪ್ರತಿ ಅಂಗಾಂಗಗಳು ಎಲ್ಲಾ ಅಂಗಾಂಗಗಳ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ. ಒಂದು ಆರೋಗ್ಯವಾಗಿದ್ರೆ ಅದರ ಆರೋಗ್ಯ ಬೇರೆ ಅಂಗಾಂಗಕ್ಕೂ ಸಹಾಯ ಮಾಡುತ್ತೆ. ಒಂದು ಅಂಗಾಂಗ ಬಳಲ್ತಾ ಇದ್ರೆ ಅದು ಬೇರೆ ಅಂಗಾಂಗಗಳು ಬಳಲೋ ತರ ಮಾಡುತ್ತೆ. ಇದರಲ್ಲಿ ಒಂದು ಮೇಜರ್ ಆರ್ಗನ್ ಅಂದ್ರೆ ನಮ್ಮ ಮಸಲ್ಸ್. ನಾವು ದಿನದ ಸಮಯದಲ್ಲಿ 12 ಗಂಟೆ ಸಮಯದಲ್ಲಿ ಓಡಾಡ್ತಾ ಇರ್ತಕ್ಕಂಥ ಪ್ರಾಣಿಗಳು. ಕೂತ್ಕೊಂಡಲ್ಲಿ ಊಟ ಸಿಗೋದು 150 ವರ್ಷದ ಮುಂಚೆ ತನಕನೂ ಯಾವ ಪ್ರಾಣಿಗೂ ಆಗ್ತಾ ಇರಲಿಲ್ಲ. ಇವತ್ತು ಕೂತ್ಕೊಂಡಲ್ಲಿ ಎಲ್ಲದೂ ಸಿಗ್ತಾ ಇದೆ. ಸೊ ನಾವು ಮೂವ್ಮೆಂಟ್ ಎಲ್ಲಿ ರೆಡ್ಯೂಸ್ ಮಾಡ್ತೀವಿ ಅಲ್ಲಿ ನಮ್ಮ ಮೇಜರ್ ಒನ್ ಆರ್ಗನ್ ಮಸ್ಕ್ಯುಲೋಸ್ಕೆಲಿಟಲ್ ಸಿಸ್ಟಮ್ ಅದು ಸಿಗ್ನಿಫಿಕೆಂಟ್ಲಿ ಎಫೆಕ್ಟ್ ಆಗ್ತಾ ಇದೆ. ನಾವು ನಡೆಯೋದ್ರಿಂದ ಬರೀ ಮಸಲ್ಸ್ ಅಷ್ಟೇ ಅಲ್ಲ, ನಾವು ಉಸಿರು ತಗೊಂತೀವಿ. ಎಷ್ಟು ದೊಡ್ಡ ಉಸಿರು ತಗೊಂತೀವಿ, ಆ ದೊಡ್ಡ ಉಸಿರು ನಮ್ಮ ಶ್ವಾಸಕೋಶನ ಕ್ಲೀನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ತುಂಬಾ ಸರಿ ಯಾವ್ದಾದ್ರು ಪೇಷಂಟು ಯಾವುದೋ ಕಾರಣದಿಂದ ಪೋಸ್ಟ್ ಆಪರೇಟಿವ್ ಟೈಮಲ್ಲಿ, ಆಪರೇಷನ್ ಆದ್ಮೇಲೆ ಇರ್ಬೋದು, ಅಥವಾ ಏನೋ ಸ್ಟ್ರೋಕ್ ಆಯ್ತು, ಮಲಗಿದಾರ ಇರ್ಬೋದು, ಅಂತ ಸಮಯದಲ್ಲಿ ನಾವು ಬಲೂನ್ ಕೊಟ್ಟು ಊದಿಸ್ತೀವಿ. ಯಾಕೆ ಅಂದ್ರೆ ನಾವು ಗೊತ್ತಿಲ್ಲದೇನೆ ದೊಡ್ಡ ಉಸಿರು ತಗೊಂತಿರ್ತೀವಲ್ಲ, ಆ ದೊಡ್ಡ ಉಸಿರು ತಗೊಳೋದು ನಮ್ಮ ಶ್ವಾಸಕೋಶದ ಆರೋಗ್ಯನ ಚೆನ್ನಾಗಿಡಿಸ್ತಾ ಇರುತ್ತೆ. ಯಾವಾಗ ನಾವು ಅದನ್ನ ಮಾಡ್ತಾ ಇರಲ್ಲ ಅವಾಗ ಆರ್ಟಿಫಿಷಿಯಲಿ ಆದ್ರೂ ನಾವು ಆ ದೊಡ್ಡ ಉಸಿರು ತಗೊಳ್ಳೋ ತರ ಮಾಡ್ತೀವಿ. ಎಷ್ಟು ದೊಡ್ಡ ಉಸಿರು ತಗೊಂತಾ ಇದ್ದಾರೆ ಅಂತ ನೋಡಿದ್ರೆ ತುಂಬಾ ಜನ ಬೆಳಗ್ಗಿಂದ ಸಾಯಂಕಾಲದೊಳಗೆ ಒಂದು ಡೀಪ್ ಬ್ರೆತ್ ತಗೊಳಲ್ಲ. ಶಾರ್ಟ್ ಶಾಲೋ ಬ್ರೆತ್ಸ್ ಅಂದ್ರೆ ಸಣ್ಣ ಉಸಿರುಗಳು ತುಂಬಾ ತಗೊಂತಿರ್ತೀವಿ. ನಮಗ್ ಬೇಕಾಗಿರೋದು ದೊಡ್ಡ ಉಸಿರು, ಕಡಿಮೆ ಉಸಿರು. ನೀವು ಎಷ್ಟು ಕಡಿಮೆ ಉಸಿರಾಡ್ತೀರಾ ಅಷ್ಟು ನಿಮ್ಮ ಆರೋಗ್ಯ ಜಾಸ್ತಿ ಆಗುತ್ತೆ, ನಿಮ್ಮ ಜೀವನಾವಧಿ ಜಾಸ್ತಿ ಆಗುತ್ತೆ. ಆಮೆ ಯಾವ್ಯಾವ ಪ್ರಾಣಿಗಳು ಕಡಿಮೆ ಉಸಿರಾಡ್ತವೆ ಅವುಗಳು ಜಾಸ್ತಿ ಸಮಯ ಬದುಕ್ತವೆ. ದೊಡ್ಡ ಉಸಿರು ತಗೊಂಡಷ್ಟು ನಾವು ಕಡಿಮೆ ಉಸಿರು ತಗೊಂತೀವಿ, ಸಣ್ಣ ಉಸಿರು ತಗೊಂಡಷ್ಟು ನಾವು ಜಾಸ್ತಿ ಉಸಿರು ತಗೊಂತೀವಿ. ಸೊ ಇದು ಓಡಾಟದ ಒಂದು ಭಾಗ. ಸೊ ಓಡಾಡದೆ ಇರೋದ್ರಿಂದ ಮತ್ತೊಂದು, ನಾವು ಹೊರಗೆ ಓಡಾಡ್ತೀವಲ್ವಾ, ಸೂರ್ಯನ ಕಿರಣ ಇದೆ ಅಲ್ಲ, ಈ ಸೂರ್ಯನ ಕಿರಣ ನಮ್ಮ ಆರೋಗ್ಯದ ಮೇಲೆ ತುಂಬಾ ರೀತಿಯಲ್ಲಿ ಪರಿಣಾಮಗಳನ್ನು ಬಿಡುತ್ತೆ, ತುಂಬಾ ಸಹಾಯ ಕೊಡುತ್ತೆ. ಇವುಗಳಲ್ಲಿ ಒಂದು ಸಹಾಯ ಅಂದ್ರೆ ಶ್ವಾಸಕೋಶ ಸಂಬಂಧ ತೊಂದರೆಗಳಿಗೆ. ಈ ಶ್ವಾಸಕೋಶ ಸಂಬಂಧ ತೊಂದರೆಗಳು ಏನೇನು ಹೇಳಿದ್ವಲ್ಲ, ಅಲರ್ಜಿ, ಆಸ್ತಮಾ, ವೈರಲ್ ಡಿಸೀಸಸ್, ಇದು ಎಲ್ಲದೂ ಸೂರ್ಯನ ಕಿರಣಗಳು ಯಾರು ಜಾಸ್ತಿ ಹೋಗ್ತಾರೋ ಅವರಲ್ಲಿ ಕಡಿಮೆ. ನೀವು ಆಯುರ್ವೇದದಲ್ಲಿ ನೋಡೋದಾದ್ರೆ ಇದು ಕಫ ಪ್ರವೃತ್ತಿ ಕಾಯಿಲೆಗಳು ಅಂತ ಹೇಳ್ತೀವಿ. ಕಫ ಅಂದ್ರೆ ಅದು ಹೆವಿ ಅಂತ, ನೀರು ಮತ್ತೆ ಅರ್ತಿಯಿಂದ ಆಗಿದೆ ಅಂತ ಕಫಕ್ಕೆ ಹೇಳ್ತಾರೆ. ಸೊ ಉಷ್ಣ ಅಂದ್ರೆ ಬಿಸಿ ಅಂದ್ರೆ ಸೂರ್ಯನ ಕಿರಣಗಳು ಅಂತ.
ಸೊ ಕಫಕ್ಕೆ ಸೂರ್ಯನ ಕಿರಣ ನಂಬರ್ 1 ಮೆಡಿಸಿನ್. ಸೊ ಯಾರಿಗಾದ್ರೂ ಸಣ್ಣ ಮಕ್ಕಳಿಗೆ ಅಲರ್ಜಿ ಅಂತ ಇರ್ತಾರಲ್ಲ, ಅವರು ಸೂರ್ಯನ ಕಿರಣ ಎಕ್ಸ್ಪೋಜರ್ನ ಜಾಸ್ತಿ ಮಾಡ್ತಾ ಹೋದ್ರೆ ಅವರ ಅಲರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ. ಈ ಒಂದು ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಅಲ್ಲಿ ಒಂದು ಭಾಗ ಓಡಾಡ್ತಾ ಇಲ್ಲ, ದೊಡ್ಡ ಉಸಿರು ತಗೊಂತಿಲ್ಲ, ಮತ್ತೊಂದು ಸೂರ್ಯನ ಕಿರಣಗಳಿಗೆ ಹೋಗ್ತಾ ಇಲ್ಲ. ಸೂರ್ಯನ ಕಿರಣದ ಇಂಟೆನ್ಸಿಟಿ ಏನಿದೆ ಅಲ್ವಾ, ನಾವ್ ಇವಾಗ ಲೈಟ್ ಹಾಕೊಂಡಿದೀವಲ್ಲ, ಈ ನಮ್ ಚೆನ್ನಾಗಿ ಕಾಣಬೇಕು ಅಂತ ಜೋರಾಗಿ ಬೆಳಕು ಕೊಟ್ಟಿದಾರಲ್ಲ, ಈ ಬೆಳಕು ಸೂರ್ಯನ ಕಿರಣಗಳ ಬೆಳಕಿಗೆ ಕಂಪೇರ್ ಮಾಡಿದ್ರೆ ಅದು ಹತ್ರ 10,000 ಲಕ್ಸ್ ಇಂದ 30,000 ಲಕ್ಸ್ ಅಷ್ಟು ಯೂನಿಟ್ ಅಷ್ಟು ಹೊರಗೆ ಬೆಳಕಿರುತ್ತೆ. ನಾವು ಎಷ್ಟು ಇದು ಮಾಡಿದ್ರು ನಾವು 1,000 ಲಕ್ಸ್ ಯೂನಿಟಿಗೂ ಹೋಗಿಲ್ಲ. ಈ ಬೆಳಕು ನಮ್ಮ ಒಳಗಿನ ಹಾರ್ಮೋನ್ಸ್ ಮೇಲೆ ತುಂಬಾ ಡಿಫ್ರೆಂಟ್ ಆದಂತ ಕೆಲಸ ಮಾಡ್ತಾ ಇರುತ್ತೆ. ಈ ಹಾರ್ಮೋನ್ಸು ನಾವು ಸಪೋಸ್ ಟು ಬಿ ಬೆಳಗಿನ ಸಮಯದಲ್ಲಿ ತುಂಬಾ ಕಿರಣಗಳು ಬೇಕು, ಸೂರ್ಯನ ಕಿರಣಗಳು, ಕತ್ಲಲ್ಲಿ ಕಂಪ್ಲೀಟಾಗಿ ಕತ್ಲು ಬೇಕು. ಇವತ್ತಿನ ದಿನ ಬೆಳಗ್ಗೆ ತುಂಬಾ ಸೂರ್ಯನ ಕಿರಣಗಳು ಸಿಗ್ತಾ ಇಲ್ಲ, ಕಮ್ಮಿ ಡಿಮ್ ಲೈಟ್ ಅಲ್ಲಿ ಇರ್ತಿದೀವಿ. ರಾತ್ರಿ ಹೊತ್ತು ಫುಲ್ ಕತ್ಲೆ ಸಿಗ್ತಾ ಇಲ್ಲ, ಒಂದು ಲೈಟ್ ಅಲ್ಲಿ ಮನೆ ಒಳಗೆ ಮೊಬೈಲು ಟಿವಿ ಹಾಕೊಂಡಿರ್ತಾ ಇದೀವಿ. ಇದು ಆ ಇಂಟೆನ್ಸಿಟಿ ಬರುತ್ತಲ್ಲ ಮೇಲೆ ಕೆಳಗೆ, ಇದನ್ನ ಸರ್ಕ್ಯಾಡಿಯನ್ ರಿದಮ್ ಅಂತ ಹೇಳ್ತೀವಿ. ನಮ್ ದೇಹ ಆ ರಿದಮ್ ಅಲ್ಲಿ ಇರ್ಬೇಕು. ಅಂದ್ರೆ ರಿದಮ್ ಅಂದ್ರೆ ಒಂದ್ಸರಿ ಮೇಲ್ ಹೋಗ್ಬೇಕು, ಒಂದ್ಸರಿ ಕೆಳಗ್ ಬರ್ಬೇಕು. ಮೇಲ್ ಹೋಗ್ಬೇಕಾದ್ರೆ ಜಾಸ್ತಿ ಮೇಲ್ ಹೋಗಲ್ಲ, ಕೆಳಗ್ ಬರ್ಬೇಕಾದ್ರೆ ಜಾಸ್ತಿ ಕೆಳಗ್ ಬರಲ್ಲ. ಈ ಕಾನ್ಸ್ಟೆಂಟ್ ರಿದಮ್ ಇದೆ ಅಲ್ಲ, ಅದು ನಮ್ಮನ್ನ ವೀಕ್ ಮಾಡುತ್ತೆ. ಸೊ ಓವರ್ ಆಲ್ ಆಗಿ ನಾವು ಸ್ಪೀಶೀಸ್ ಆಗಿ ವೀಕ್ ಆಗ್ತಾ ಹೋಗ್ತೀವಿ. ಜೊತೆಗೆ ನಮ್ಮ ಶ್ವಾಸಕೋಶನೂ ಅದರಲ್ಲಿ ಒಂದು ಭಾಗ, ಅದು ಇನ್ಫೆಕ್ಷನ್ಸ್ಗಳಿಗೆ ಕಾರಣ ಆಗುತ್ತೆ. ಇನ್ಫೆಕ್ಷನ್ಸ್ ಅದೇ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಅಂದ್ರಲ್ಲ, ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ಗೆ ಆಗದೆ ಇರೋ ತರ ನಮ್ಮ ಇಮ್ಯುನಿಟಿನ ಟ್ರೈನಿಂಗ್ ಕೊಡೋರು ಯಾರು ಅಂತ ತುಂಬಾ ಸರಿ ಪೇಷಂಟ್ಸ್ ಬಂದಾಗ ಹೇಳ್ತಾರೆ, ಸರ್ ನಮ್ಮ ಮಗಂಗೆ ಅಥವಾ ಮಗಳಿಗೆ ಅಥವಾ ಯಾರಿಗಾದ್ರೂ ಮತ್ತೆ ಇನ್ಫೆಕ್ಷನ್ ಆಗ್ತಿದೆ ಸರ್, ಏನಾದ್ರೂ ಮೆಡಿಸಿನ್ ಕೊಡಿ ಅಥವಾ ಮಾತ್ರೆ ಕೊಡಿ ಅಥವಾ ಯಾವ್ದಾದ್ರು ಒಂದು ಆಹಾರ ಹೇಳಿ ಇಮ್ಯುನಿಟಿ ಜಾಸ್ತಿ ಆಗ್ಬೇಕು, ಇನ್ಫೆಕ್ಷನ್ ಆಗಬಾರ್ದು ಅಂತ. ನಮ್ಮ ಇಮ್ಯುನಿಟಿಗೆ ಯಾರು ಟ್ರೈನಿಂಗ್ ಕೊಡೋದು ಅಂದ್ರೆ ಪ್ರಕೃತಿ. ಸೊ ಪ್ರಕೃತಿಯಲ್ಲಿ ಎಷ್ಟು ಚೆನ್ನಾಗಿ ಬದುಕ್ತಾರೆ ಅಷ್ಟು ಇಮ್ಯುನಿಟಿ ಚೆನ್ನಾಗಾಗತ್ತೆ. ಯಾವಾಗ ದಿನದ ಸಮಯದಲ್ಲಿ ಸೂರ್ಯನ ಬೆಳಕು ಜಾಸ್ತಿ ಸಿಗುತ್ತೆ, ಯಾವಾಗ ರಾತ್ರಿ ಸಮಯದಲ್ಲಿ ಬೇಗ ಊಟ ಮುಗಿಸಿ ಮಲಗ್ತಾರೆ, ಯಾವಾಗ ಸ್ಟ್ರೆಸ್ ಫ್ರೀ ಲೈಫ್ ಬದುಕಕ್ಕೆ ಹಿಡಿತಾರೆ, ಅದು ಬೆಸ್ಟ್ ಇಮ್ಯೂನ್ ಬೂಸ್ಟರ್. ಯಾವ ಮಾತ್ರೆನೂ ಅಷ್ಟು ಇಮ್ಯುನಿಟಿ ಬೂಸ್ಟ್ ಮಾಡಲ್ಲ, ಯಾವ ಆಹಾರನೂ ಅಷ್ಟು ಇಮ್ಯುನಿಟಿ ಬೂಸ್ಟ್ ಮಾಡಲ್ಲ. ಸೊ ಒಳಗೆ ಕೂರೋದ್ರಿಂದ ತೊಂದರೆಗಳೇನು ಅನ್ನೋದ್ರು, ಒಂದು ಓಡಾಡಲ್ಲ, ದೊಡ್ಡ ಉಸಿರು ತಗೊಳಲ್ಲ, ಮತ್ತೊಂದು ಸೂರ್ಯನ ಕಿರಣಗಳು ಸಿಗಲ್ಲ, ಮತ್ತೊಂದು ಸೂರ್ಯನ ಕಿರಣಗಳ ಜೊತೆ ನಮಗೆ ಸಿಗ್ತಕ್ಕಂಥ ರಿದಮ್ ಸಿಗಲ್ಲ, ಮತ್ತೊಂದು ನಮ್ಮ ಆಹಾರ ಪದ್ಧತಿ ಇದೆ ಅಲ್ವಾ ಸರ್. ಯಾವುದು ಸರ್ ಬೆಸ್ಟ್ ಡಯಟ್ ಯಾವುದು ಸರ್? ಕೀಟೋ ಡಯಟಾ ಅಥವಾ ಕಾರ್ನಿವೋರಸ್ ಡಯಟಾ ಅಥವಾ ವೀಗನ್ ಡಯಟಾ? ಯಾವ್ದು ಬೆಸ್ಟ್ ಅಂತ ಇಲ್ಲ. ನೀವೇನ್ ಕೆಲಸ ಮಾಡ್ತಿದ್ದೀರಾ, ನಿಮ್ಮ ವಯಸ್ಸೆಷ್ಟು, ಇವುಗಳ ಮೇಲೆ ನೀವು ಯಾವ ವಾತಾವರಣದಲ್ಲಿದ್ದೀರಾ, ಇವುಗಳ ಮೇಲೆ ನೀವೇನು ಆಹಾರ ತಿನ್ಬೇಕು ಅಂತ. ಆಯುರ್ವೇದದಲ್ಲಿ ಹೇಳ್ತಾರೆ, ಪ್ರತಿ 200 ಕಿಲೋಮೀಟರ್ಗೆ ಕಲ್ಚರ್ ಕಂಪ್ಲೀಟ್ ಆಗಿ ಶಿಫ್ಟ್ ಆಗ್ಬೇಕು ಅಂತ. ಯಾಕೆ ಅಂದ್ರೆ ಯೂನಿವರ್ಸಲ್ ಕಲ್ಚರ್ ಅಂತಿಲ್ಲ, ಒಂದು ಕಲ್ಚರು ಅಲ್ಲಿನ ವಾತಾವರಣಕ್ಕೆ ತಕ್ಕಂಗೆ ಇರಬೇಕು ಅಂತ. ಸೊ ಎಲ್ಲವೂ ಏನ್ ತಿನ್ಬೇಕು ಅನ್ನೋದು ಅವರ ಜೀವನ ಶೈಲಿಗೆ ತಕ್ಕಂಗೆ. ಇವತ್ತು ನಾವು ಏನು ಕೂತ್ಕೊಂಡು ಕೆಲಸ ಮಾಡ್ತಿದೀವಲ್ಲ, ಅದಕ್ಕೆ ಅದರದ್ದೇ ಆದ ತರದ ಆಹಾರ ಪದ್ಧತಿ ಬದಲಾವಣೆ ಬೇಕು. ಆ ಬದಲಾವಣೆ ಕಾಣದ ಹಾಳಾಗೋಗ್ಲಿ, ಅದ್ರ ಜೊತೆಗೆ ಜಂಕ್ ಫುಡ್ಸ್ ಹಾಕ್ತಾ ಇದೀವಿ. ಜಂಕ್ ಫುಡ್ಸ್ ಅದು ಯಾತಕ್ಕೆ ಕ್ರಿಯೇಟ್ ಆಗಿರೋದು ಅಂದ್ರೆ, ಪ್ರಪಂಚದಲ್ಲಿ ಉಪವಾಸ ಸಾಯಬಾರದು ಅಂತ. ನಾವು ಪ್ರಿಸರ್ವ್ ಮಾಡಿ ಇಡ್ಬೋದಲ್ವಾ ಆಹಾರ, ಮುಂಚೆ ಪ್ರಿಸರ್ವ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಏನಾಗ್ತಿತ್ತು, ಹಸುವಿನಲ್ಲಿ ತುಂಬಾ ಜನ ಸಾಯ್ತಿದ್ರು. ಇದಕ್ಕೊಂದು ಪರಿಹಾರ ಕಂಡಿಡ್ಬೇಕಲ್ಲ. ಸೊ ಹಾಳಾಗದೆ ಇರೋ ತರ ಆಹಾರನ ಪ್ರಿಸರ್ವ್ ಮಾಡಿದ್ರೆ ನಾವು ಉಪವಾಸದಿಂದ ಸಾಯೋದನ್ನ ನಿರ್ಮೂಲನೆ ಮಾಡ್ಬೋದು ಅಂತ. ಇವತ್ತು ತರಕಾರಿ ತಗೊಳಕ್ ದುಡ್ಡಿದ್ರು ಪೆಪ್ಸಿ ಕೋಕೋ ಕೋಲಾ ತಗೊಂಡ್ಬಂದು ಕುಡಿತೀವಿ ಹೊರತು ತರಕಾರಿ ತಗೊಂಬರಲ್ಲ. ತುಂಬಾ ಜನ, ಸರ್ ಹಣ್ಣಿನ ರೇಟ್ ಗೊತ್ತಾ ಸರ್ ನಿಮ್ಗೆ, ಹಣ್ಣು ತಿನ್ನಿ ಅಂತೀರಾ. ತರಕಾರಿ ರೇಟ್ ಗೊತ್ತಾ ಸರ್ ನಿಮಗೆ, ತರಕಾರಿ ತಿನ್ನಕ್ ಹೇಳ್ತೀರಾ. ಕೋಕೋ ಕೋಲಾ ರೇಟ್ ಗೊತ್ತಾ ಸರ್ ನಿಮ್ಗೆ, ಪೆಪ್ಸಿ ರೇಟ್ ಗೊತ್ತಾ ಸರ್, ಎಷ್ಟು ಕಡಿಮೆಗೆ ಸಿಗುತ್ತೆ. ನೀವು 400, 500, 1000 ಪಟ್ಟು ಹೆಲ್ತ್ ಲೋನಲ್ಲಿ ತಿಂತಾ ಇದ್ದೀರಾ. ಅದನ್ನ ಹೆಲ್ತಿಗೆ ಕಟ್ತೀರಾ, ಯಾರಾದ್ರೂ ತಿಂದ್ರೆ ಹಂಗಂತ ಅಂತ ಹೇಳೋದು. ನೆಕ್ಸ್ಟ್ ಕ್ವಶನ್ ಕೇಳಿ. ಡ್ರೈ ಕಾಫು ತಿಂಗ್ಳಾನುಗಟ್ಲೆ ಇತ್ತು ಅಂತ ಅಂದ್ರೆ ಎಷ್ಟೊಂದ್ ಜನ ನೆಗ್ಲಿಜೆನ್ಸಿ ಮಾಡೋದಿರುತ್ತೆ, ಒಣ ಕೆಮ್ಮು ಹೋಗುತ್ತೆ ಅಂತ. ಅವರಿಗೆ ಅಲರ್ಜಿನೋ ಇದು ಅಸ್ತಮನೋ ಅಥವಾ ಡೇಂಜರೋ ಏನು ಗೊತ್ತಾಗ್ತಿರಲ್ಲ. ಇದನ್ನ ಹೇಗೆ ಹೇಳ್ತೀರಾ ಸರ್? ತಿಂಗ್ಳಾನುಗಟ್ಲೆ ಇರುತ್ತೆ ಡ್ರೈ ಕಾಫು, ಇದನ್ನ ಅಲರ್ಜಿ ಅಂತ ಹೇಳ್ತಿರೋ, ಅಸ್ತಮ ಅಂತ ಹೇಳ್ತಿರೋ, ಅಥವಾ ಡೇಂಜರ್ ಸಿಗ್ನಲ್ ಇದು ನೀವು ಬರ್ಬೇಕು ಡಾಕ್ಟರ್ ಹತ್ರ ಅಂತ ಹೇಳ್ತಿರೋ? ಅದೇ, ಈಗ ಒಂದು ರೂಮ್ ಕಟ್ಟಿದ್ವಿ ಅಂದ್ರೆ ಅಲ್ಲೊಂದು ತುಂಬಾ ಸರಿ ಹಾಸ್ಪಿಟಲ್ ಫೈರ್ ಅಲಾರ್ಮ್ ಇಡ್ತೀವಿ. ಯಾಕೆಂದ್ರೆ ಇಡೀ ಬಿಲ್ಡಿಂಗ್ ಹತ್ಕೊಂಡು ಉರಿಯೋ ತನಕ ನಮಗೆ ಗೊತ್ತಾಗ್ದಿದ್ರೆ ಸಣ್ಣದ್ರಲ್ಲೇ ಗೊತ್ತಾಗ್ಬೇಕಲ್ವಾ. ನಾವು ಒಂದು ಸಣ್ಣ ಬಿಲ್ಡಿಂಗ್ ಕಟ್ತಿದೀವಿ ಅಂದ್ರೇನೆ ಫೈರ್ ಅಲಾರ್ಮ್ ಇಟ್ರೆ
ದೇವರು ಇಷ್ಟು ದೊಡ್ಡ ಆರ್ಗ್ಯಾನಿಸಮ್ ಅನ್ನ ಕ್ರಿಯೇಟ್ ಮಾಡಬೇಕಾದ್ರೆ ಅದಕ್ಕೆ ಎಷ್ಟು ಅಲ್ರಾಮ್ಗಳು ಇಡೋದು ಬೇಡ. ಸೊ ಈ ಅಲ್ರಾಮ್ ಹೊಡ್ಕೊಳೋ ಲಕ್ಷಣಗಳು ಸಿಂಪ್ಟಮ್ಸ್. ಸೊ ನಮಗೆ ಯಾವುದೇ ಕಾಯಿಲೆಯ ಲಕ್ಷಣ ಬರ್ತಾ ಇದೆ ಅಂದ್ರೆ ಏನೋ ಸಿಂಪ್ಟಮ್ಸ್ ಬರ್ತಿದೆ, ಇಲ್ಲಿ ನೋವು ಆಗ್ತಿದೆಯಪ್ಪ, ತಲೆ ನೋವುತ್ತಿದೆಯಪ್ಪ, ಶೀತ ಆಗ್ತಿದೆಯಪ್ಪ, ಎದೆ ನೋವುತ್ತಿದೆಯಪ್ಪ ಅಂದ್ರೆ ಒಳಗಿನ ಅಲ್ರಾಮ್ ಹೊಡ್ಕೊಂತ ಇದೆ ಅಂತ. ಆ ಅಲ್ರಾಮ್ ಹೊಡ್ಕೊಂಡಿದ್ದನ್ನ ನಮಗೆ ಸರಿಯಾಗಿ ಇಂಟರ್ಪ್ರಿಟ್ ಮಾಡಕ್ ಬರುತ್ತಾ ಅಂತ. ಈಗ ಸದ್ಯಕ್ಕೆ ಅಲ್ರಾಮ್ ಹೊಡ್ಕೊಂತು ಅಂತ ಹೇಳ್ಕೊಳ್ಳಿ, ನಮ್ ಹಾಸ್ಪಿಟಲ್ ಆದ್ರೆ ಬ್ಲೂ ಕೋಡ್ ಎಲ್ಲೋ ಬ್ಲೂ ಕೋಡ್ ಅಂದ ತಕ್ಷಣ ನಮಗೆ ಅದೇನು ಅಂತ ಗೊತ್ತಾಗುತ್ತೆ. ಸೊ ಏನಕ್ಕೆ ಹೇಳ್ತಿದ್ದಾರೆ ಅಂತ. ಅದೇ ತರ ಕಾಯಿಲೆಯ ಲಕ್ಷಣಗಳನ್ನ ಡಿಕೋಡ್ ಮಾಡೋರು ಡಾಕ್ಟರ್ಸ್. ತುಂಬಾ ಸರಿ ಪೇಷಂಟ್ಸಿಗೆ ಅದನ್ನ ಡಿಕೋಡ್ ಮಾಡಕ್ಕೆ ಬರ್ತಾ ಇರಬಹುದು. ಅವರ ಮುಂಚೆಯಿಂದ ಆ ಕಾಯಿಲೆ ತುಂಬಾ ಸರಿ ಕೇಳಿರ್ತಾರೆ, ಹಳೆ ರೋಗಿ ಹೊಸ ವೈದ್ಯನಿಕ್ಕಿಂತ ಮೇಲು ಅಂತ. ಯಾಕೆಂದ್ರೆ ಅವರು ಡಿಕೋಡ್ ಮಾಡಿ 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 ಅವ್ರು ಎಕ್ಸ್ಪರ್ಟ್ ಆಗ್ಬಿಟ್ಟಿರ್ತಾರೆ, ಹಿಂಗ ಆಗ್ತಾ ಇದೆ ಅಂದ್ರೆ ನಂಗೆ ಹಿಂಗಿದೆ ಅಂತ. ಬಟ್ ಆ ಡಿಕೋಡ್ ಮಾಡೋದ್ರಲ್ಲಿ ವ್ಯತ್ಯಾಸ ಆದ್ರೆ ಆ ಫೈರ್ ಅಲ್ರಾಮ್ ಇದ್ ಒಂದು ರೂಮ್ ಹತ್ಕೊಂಡಿತ್ತಲ್ಲ, ಆ ಬೆಂಕಿ ಇಡೀ ಬಿಲ್ಡಿಂಗ್ ಹತ್ಕೊಂಡು ಉರಿದ್ರು ಇನ್ನೂ ನೀವು ರಾಂಗ್ ಇಂಟರ್ಪ್ರಿಟೇಷನ್ ಅಲ್ಲಿ ಇರ್ತೀರ. ಸೊ ಇವ್ ಯಾವುದೇ ಕಾಯಿಲೆ ಲಕ್ಷಣಗಳು ಬಂತು ಅಂದ್ರೆ, ಶೀತ, ಕೆಮ್ಮು, ಕಫ, ಜ್ವರ, ಉಸಿರಾಟಕ್ಕೆ ತೊಂದರೆ, ಹೊಟ್ಟೆ ನೋವು, ತಲೆನೋವು ಯಾವುದೇ ಆದ್ರೂ ಬಂದ್ರೆ ನಾವು ಅದನ್ನ ಸರಿಯಾಗಿ ಡಿಕೋಡ್ ಮಾಡ್ತಿದೀವ ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ತುಂಬಾ ಸರಿ ಅವ್ರ ಮೇಲೆ ಅವರು ತುಂಬಾ ಭರವಸೆ ಇಟ್ಟಿರ್ತಾರೆ, ನಾನು ಕರೆಕ್ಟಾಗಿ ಡಿಕೋಡ್ ಮಾಡ್ತಿದ್ದೀನಿ ಅಂತ. ಆಯ್ತು ಅಂತಾನೆ ಇಟ್ಕೊಳ್ಳೋಣ. ಅವರು ಯಾವಾಗ ಸರಿ ಹೋಗ್ಬೇಕು ಅಂತ ಲೆಕ್ಕಾಚಾರ ಹಾಕಿರ್ತಾರಲ್ಲ ಡಿಕೋಡಿಗೆ, ಅದನ್ನ ಗೊತ್ತಾಗ್ಬೇಕು. ಇಲ್ಲ ಅಂದ್ರೆ ಎಲ್ಲದಕ್ಕೂ ಒಂದು ಮಾರ್ಕರ್ಸ್ ಇರುತ್ತೆ. ಆ ಮಾರ್ಕರ್ಸ್ ನಾವು ನೋಡ್ಬೇಕು. ಫಾರ್ ಎಕ್ಸಾಂಪಲ್ ಶುಗರ್ ಒಬ್ರಿಗೆ ಇದೆಯಪ್ಪ, ನಾನು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದೀನಿ ಸರ್, ಫುಲ್ ಕಂಟ್ರೋಲ್ ಅಲ್ಲಿ ಇದೆ. ಆಯ್ತಪ್ಪ, HbA1c 3 ತಿಂಗಳು ಶುಗರ್ ಆವರೇಜ್ ಮಾಡಿ ತೋರಿಸಿ, ಅದು ಕಂಟ್ರೋಲ್ ಅಲ್ಲಿ ಇದ್ರೆ ಕಂಟ್ರೋಲ್ ಇದೆ, ನನ್ನ ಹತ್ರ ಬರಬೇಡಿ. ನಿಮಗೆ ಶುಗರ್ ಇದ್ರೆ ಪ್ರತಿ 3 ತಿಂಗಳಿಗೆ ಒಂದ್ಸರಿ HbA1c ಚೆಕ್ ಮಾಡಿಸಿ, ಅದು ಕಂಟ್ರೋಲ್ ಅಲ್ಲಿ ಇದ್ರೆ ಕಂಟ್ರೋಲ್ ಅಲ್ಲಿ ಇದೆ ಅಂತ. ನಿಮ್ಮ ಮಕ್ಕಳಿಗೆ ಶಾಲೆಗೆ ಕಳಿಸಿದ್ರೆ ಎಕ್ಸಾಮ್ ಬರ್ಸ್ತೀರಲ್ವಾ, ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದಾನೆ ಅಂದ್ರೆ ಓದ್ತಾ ಇಲ್ಲ ಅಂತ ಇಂಟರ್ಪ್ರಿಟ್ ಮಾಡ್ತೀವಿ. ಹಾಗೆ ಎಲ್ಲದಕ್ಕೂ ಒಂದೊಂದು ಟೆಸ್ಟ್ ಇರಬೇಕು. ಆರೋಗ್ಯಕ್ಕೂ ಅದೇ ತರ ಟೆಸ್ಟ್ ಇದೆ. ಅವುಗಳು ಹೆಲ್ತ್ ಪ್ಯಾರಾಮೀಟರ್ಸ್ ನಾವು ವರ್ಷಕ್ಕೆ ಒಂದ್ಸರಿ ಚೆಕ್ ಮಾಡ್ಕೊಂಡ್ರು ಒಳ್ಳೇದು. ಅಥವಾ ಅಟ್ಲೀಸ್ಟ್ ಕಾಯಿಲೆ ಬಂದಾಗ, ಕಾಯಿಲೆ ಲಕ್ಷಣಗಳು ಬಂದಾಗ, ಒಳಗಿನ ಅಲ್ರಾಮ್ ಹೊಡ್ಕೊಳಕ್ ಹಿಡಿದಾಗ ನಿಜವಾಗ್ಲೂ ಆ ಪ್ಯಾರಾಮೀಟರ್ ಸರಿ ಇದೆಯಾ ಅಂತ ನೋಡಕ್ ಕೂತಿರ್ಬೇಕು. ಅದು ಸರಿ ಇದ್ರೆ ತುಂಬಾ ಸರಿ ಕಾಯಬಹುದೇನೋ. ಆ ಪ್ಯಾರಾಮೀಟರ್ ಸರಿ ಇಲ್ಲ ಅಂದ್ರೆ ಸಿಗ್ನಲ್ಸ್ ನ ಡಿಕೋಡ್ ಮಾಡುವಂತ ಡಾಕ್ಟರ್ಸ್ ಇರ್ತಾರಲ್ಲ, ಅವ್ರನ್ನ ಕನ್ಸಲ್ಟ್ ಮಾಡಿದಷ್ಟು ಇಡೀ ದೇಹ ಹತ್ಕೊಂಡು ಉರಿಯೋದನ್ನ ತಡಿಬಹುದು. ಈ ಅಸ್ತಮಾ, ಅಲರ್ಜಿ ಮತ್ತೆ ಇನ್ಫೆಕ್ಷನ್, ಈ ಮೂರನ್ನು ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತೀರಾ ಸರ್? ಈ ಮೂರು ಯಾವ ರೀತಿಯಲ್ಲಿ ಸಪರೇಟ್ ಆಗಿದೆ ಒಂದೊಂದು ಸಹ? ಅದೇ ಅಲರ್ಜಿ ಅಂದ್ರೆ ಏನು ಅಂದ್ರೆ ದೇಹ ಅತಿಯಾಗಿ ಸ್ಪಂದಿಸ್ತಾ ಇದೆ ಅಂತ. ಫಾರ್ ಎಕ್ಸಾಂಪಲ್, ಮೇಕಪ್ ಸೆಟ್ ಇಂದ ಏನೋ ಹಚ್ಕೊಂಡ್ರೆ 5 ಜನಕ್ಕೆ ಹಚ್ಚಿದ್ದಾರೆ, ಏನಕ್ಕೂ ಆಗಿಲ್ಲ, ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಒಬ್ರಿಗೆ ತುರ್ಸಕ್ ಹಿಡಿತು, ನಂಗೆ ಮೇಕಪ್ ಸೆಟ್ ಅಲರ್ಜಿ ಬೇಡ, ಅದೇನು ನೆಕ್ಸ್ಟ್ ಟೈಮ್ ಇಂದ ನಾನು ಇದನ್ನ ಯೂಸ್ ಮಾಡಲ್ಲ, ಈ ಮೇಕಪ್ ಸೆಟ್ಟಿಂಗ್ ನಂಗೆ ಅಲರ್ಜಿ. ಕೆಲವ್ರು ಹೇಳ್ತಾರೆ, ನಾನು ಕೆಲವು ತರಕಾರಿ ತಿಂದ್ರೆ ಸರ್ ನಂಗೆ ಆ ತರಕಾರಿ ಅಲರ್ಜಿ ಸರ್, ತಿಂದ್ರೆ ನೈಟ್ ಶೆಡ್ ಪ್ಲಾಂಟ್ಸ್ ಇವ್ಲಿ ತಿಂದ್ರೆ ನನಗೆ ಬೇದಿ ಶುರು ಆಗ್ಬಿಡುತ್ತೆ ಸರ್, ನಂಗೆ ಅದು ಅಲರ್ಜಿ, ನಾನು ತಿನ್ನಲ್ಲ ಸರ್. ಕೆಲವ್ರು ಹೇಳ್ತಾರೆ, ಸರ್ ನಂಗೆ ಈ ಮಾತ್ರೆಗೆ ಅಲರ್ಜಿ, ಈ ಆಂಟಿಬಯೋಟಿಕ್ ಅಲರ್ಜಿ, ನೀವು ಕೊಡ್ಬೇಕಾದ್ರೆ ನೋಡ್ಕೊಡಿ ಸರ್, ಆ ಮಾತ್ರೆ ಕೊಟ್ರೆ ನಂಗೆ ಆಗಲ್ಲ ಸರ್ ಅಂತ. ಅಲರ್ಜಿ ಅಂದ್ರೆ ಏನು ಅಂದ್ರೆ ನಮ್ಮ ದೇಹ ಅತಿಯಾಗಿ ಸ್ಪಂದಿಸ್ತಾ ಇದೆ. ಈ ದೇಹ ಅತಿಯಾಗಿ ಸ್ಪಂದಿಸೋದು ವೈಡ್ ರೇಂಜ್ ಅಲ್ಲಿ ಬೇರೆ ಬೇರೆ ತರದಕ್ಕೆ ಅತಿಯಾಗಿ ಸ್ಪಂದಿಸ್ಬೋದು. ಒಂದು ಅಂದ್ರೆ ನಮ್ಮ ದೇಹ ಪ್ರಕೃತಿಗೆ ಅತಿಯಾಗಿ ಸ್ಪಂದಿಸಕ್ಕೆ ಹಿಡಿಯುತ್ತೆ. ಇದು ಎಲ್ಲರೂ ಅಂದ್ಕೊಂಡಿರೋ ಅಲರ್ಜಿ. ಅಂದ್ರೆ ಪ್ರಕೃತಿಯಲ್ಲಿ ಸ್ವಲ್ಪ ಥಂಡಿ ಗಾಳಿ ಬಂತ, ನಂಗೆ ಶೀನ್ ಶುರುವಾಯ್ತು, ಸಿಂಬಳ ಸೋರುತ್ತೆ. ಸ್ವಲ್ಪ ಧೂಳಲ್ಲಿ ಏನಾದ್ರು ಹೋದ್ನಾ, ಕೆಮ್ಮು ಶುರುವಾಯ್ತು, ಸುಯ್ 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 ಸೌಂಡ್ ಬರುತ್ತೆ. ಇದನ್ನ ಅಲರ್ಜಿ ಅಂತ ಓವರ್ ಆಲ್ ಆಗಿ ಅನ್ಕೊಂತಾರೆ. ಈ ಅಲರ್ಜಿಯ ಒಂದು ಮುಂದುವರೆದ ಭಾಗ ತುಂಬಾ ಸರಿ ಅಸ್ತಮ. ಇಲ್ಲಿಂದ ಹೊರಟಿದ್ದೀನಿ, ಶಿವಮೊಗ್ಗದಿಂದ ಹೊರಟಿದ್ದೀನಿ, ತುಮಕೂರು ತನಕ ಹೋಗಿದ್ದೀನಿ. ಬೆಂಗಳೂರು ಬಂತ ಸರ್ ಅಂದ್ರೆ ಇಲ್ಲ, ಇನ್ನೂ ಬಂದಿಲ್ಲ. ಇದೇ ದಾರಿಲಿ ಹೋದ್ರೆ ಬರುತ್ತಾ? ಹೌದು ಬರುತ್ತೆ. ಸೊ ಅಲರ್ಜಿಯ ದಾರಿಯಲ್ಲಿ ಹಾಗೆ ಹೋಗ್ತಾ ಇದ್ರೆ ಕೆಲವರಿಗೆ ಅಸ್ತಮ ಬರುತ್ತೆ. ಇದು ಮೂಗು, ಗಂಟ್ಲು, ಶ್ವಾಸಕೋಶದ ಅಲರ್ಜಿಯ ಪೇಷಂಟ್ಸ್ಗಳಿಗೆ ಅಸ್ತಮ ಬರುತ್ತೆ. ಅಲರ್ಜಿಕ್ ಮಾರ್ಚ್ ಅಂತ ಹೇಳ್ತೀವಿ. ಅಲರ್ಜಿಕ್ ಮಾರ್ಚ್ ಅಂದ್ರೆ ಅಲರ್ಜಿ ನಡ್ಕೊಂಡು ಹೋಗುತ್ತೆ ಮುಂದಕ್ಕೆ. ಎಲ್ಲಿಗೆ ಅಂದ್ರೆ ಮೂಗಿಂದ ಗಂಟ್ಲಿಗೆ, ಗಂಟ್ಲಿಂದ ಶ್ವಾಸಕೋಶಕ್ಕೆ. ಇದು ಸಿಂಗಲ್ ಏರ್ವೇ ಅಂತ ಹೇಳ್ತೀವಿ, ಒಂದೇ ಕಂಟಿನ್ಯೂಸ್ ಪಾರ್ಟ್. ಯಾವಾಗ ಅದು ಕಂಟ್ರೋಲ್ ಅಲ್ಲಿ ಇಲ್ಲ, ಏನ್ ಪ್ರಯತ್ನ ಪಡ್ತಿದೆ ಶ್ವಾಸಕೋಶ ಅಂದ್ರೆ ನಿಮ್ಮನ್ನ ಅಥವಾ ಪೇಷಂಟ್ ಅನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದೆ. ಯಾಕೆ ಅಂದ್ರೆ ಈಗ ನೀವು ಯಾರಿಗೂ ಅಲರ್ಜಿಕ್, ನಮ್ಗೆ ಆ ಟೀಚರ್ ಕಂಡ್ರಾಗಲ್ಲ, ಅವ್ರನ್ನ ಕಂಡ್ರೆ ಅಲರ್ಜಿ, ಏನ್ ಮಾಡ್ತೀವಿ, ಅವ್ರನ್ನ ಅವಾಯ್ಡ್ ಮಾಡ್ತೀವಿ. ಅವ್ರು ಇದ್ರೆ ಅಲ್ಲಿ ಹೋಗೋದು ಬೇಡಪ್ಪ, ಹೋದ್ರೆ ನಮಗೆ ಇರಿಟೇಷನ್ ಆಗುತ್ತೆ, ಸೊ ಬೇಡ ಅಂತ ಅವಾಯ್ಡ್ ಮಾಡ್ತೀವಲ್ಲ. ಈಗ ನಿಮ್ಗೆ ಪ್ರಕೃತಿಗೆ ಅಲರ್ಜಿ ಆಗ್ಬಿಟ್ರೆ ನಿಮ್ ದೇಹ ಎಲ್ಲಿ ಹೋಗೋದು?
ಅವಾಯ್ಡ್ ಮಾಡ್ಬೇಕಲ್ಲ. ಸೊ ಬರ್ತಾ ಇರೋ ಗಾಳಿಲಿ ಇರ್ತಕ್ಕಂಥ ಸ್ವಲ್ಪ ಧೂಳು ಸ್ವಲ್ಪ ಕ್ರಿಮಿನೂ ಅವಾಯ್ಡ್ ಮಾಡೋಣ ಅಂತ ಪ್ರಯತ್ನ ಪಡುತ್ತೆ. ಹೆಂಗಪ್ಪ ಅವಾಯ್ಡ್ ಮಾಡೋದು ಅಂದ್ರೆ, ಸ್ವಲ್ಪ ಜಾಸ್ತಿ ಸಿಂಬಳ ಬರ್ಸೋಣ, ಸ್ವಲ್ಪ ಶೀನ್ ಬರ್ಸಿದ್ರೆ ಧೂಳು ಜಾಸ್ತಿ ಇದ್ರೆ ಹೋಗುತ್ತೆ, ಒಳಗೆ ಸ್ವಲ್ಪ ಕಫ ಜಾಸ್ತಿ ಉತ್ಪಾದನೆ ಮಾಡೋಣ, ಅದಕ್ಕೆ ಅಂಟಿಸಿ ಹೊರಗೆ ಹಾಕಿದ್ರೆ ಹೊರಗೆ ಹೋಗುತ್ತೆ. ಸೊ ಪ್ರಕೃತಿಯಿಂದ ನಮಗೆ ಆಗದೆ ಇರೋದನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂತ ದೇಹ ಅನ್ಕೊಂಡು ನಮ್ಮನ್ನ ಕಾಪಾಡಬೇಕು ಅಂತ ಪ್ರಯತ್ನ ಪಡ್ತಾ ಇರೋದು ಅಲರ್ಜಿ. ಇದ್ರಲ್ಲಿ ಒಂದು ಎಕ್ಸ್ಟ್ರೀಮ್ ಪಾರ್ಟಿಗೆ ಹೋದ್ರೆ ಅಸ್ತಮ. ಅಂದ್ರೆ ನಿಮಗೆ ಎಷ್ಟಾಗ್ತಾ ಇಲ್ಲ ಅಂದ್ರೆ ಟೀಚರು ಒಂದಿನ ಬಟ್ಟೆ ಕಟ್ಟಿ ಹಿಂದಿಂದ ಹೊಡೆದ್ರೆ ಹೇಗಾಗತ್ತೆ, ಆ ಲೆವೆಲ್ಗೆ ಇಮ್ಯುನಿಟಿ ನಮಗೆ ಹೊಡೆಯುತ್ತೆ. ಸೊ ನಮ್ಮ ಇಮ್ಯುನಿಟಿ ತಿಳ್ಕೊಳ್ಳದೆ ನಮಗೆ ಹೊಡೆಯಕ್ಕೆ ಹಿಡಿಯುತ್ತೆ. ಆವಾಗ ಅದು ನಮ್ಮ ಶ್ವಾಸಕೋಶದ ಕೊಳವೆಗಳನ್ನೆಲ್ಲ ಡ್ಯಾಮೇಜ್ ಮಾಡಕ್ಕೆ ಹಿಡಿದಾಗ ಅದು ಅಸ್ತಮ. ನಮಗೆ ಪ್ರೊಟೆಕ್ಟ್ ಮಾಡಬೇಕು ಅಂದ್ಕೊಂಡು ನಮಗೆ ತೊಂದರೆ ಮಾಡಕ್ಕೆ ಹಿಡಿದಾಗ ಅಸ್ತಮ. ಇನ್ಫೆಕ್ಷನ್ ಹೇಗೆ ಡಿಸೈಡ್ ಮಾಡೋದು ಅಂದ್ರೆ, ಇನ್ಫೆಕ್ಷನ್ನು ಇಲ್ಲಿ ನಿಜವಾಗ್ಲೂ ತೊಂದರೆ ಇದೆ, ಅಲ್ಲೆರಡು ಕಡೆ ತೊಂದರೆ ಇಲ್ಲ, ಓವರ್ ರಿಯಾಕ್ಟ್ ಮಾಡ್ತಾ ಇದೆ. ಇನ್ಫೆಕ್ಷನ್ ಅಲ್ಲಿ ನಿಜವಾಗ್ಲೂ ತೊಂದರೆ ಇದೆ, ಪ್ರೊಟೆಕ್ಟ್ ಮಾಡ್ಬೇಕದು, ಆ ಕೆಲಸನ ಮಾಡ್ತಾ ಇದೆ. ಸೊ ಇನ್ಫೆಕ್ಷನ್ ಇದೆ ಅಂತ ತುಂಬಾ ಸರಿ ಪೇಷಂಟಿಗೆ ಗೊತ್ತಾಗಿರಲ್ಲ, ಅವಾಗ ಅದನ್ನ ಅಲರ್ಜಿ ಅಂತ ಅನ್ಕೊಂತಾ ಇರ್ತಾರೆ. ಸೊ ಜ್ವರ ಬರ್ತಾ ಇದೆ, ಕಫ ತುಂಬಾ ಅರ್ಶನ ಬರ್ತಾ ಇದೆ, ಇದೆಲ್ಲ ಇದ್ರೆ ತುಂಬಾ ಸರಿ ಅದು ಅಲರ್ಜಿಕ್ಕಿಂತ ಅದು ಇನ್ಫೆಕ್ಷನ್ ಅನ್ನ ತಡೆಯೋದಕ್ಕೆ ದೇಹ ಮಾಡ್ತಾ ಇರತಕ್ಕಂಥ ಪ್ರಯತ್ನ, ಅದು ನಿಜವಾದ ಪ್ರಯತ್ನ, ಓವರ್ ರಿಯಾಕ್ಟಿಂಗ್ ಅಲ್ಲ, ಪ್ರಾಪರ್ ರಿಯಾಕ್ಷನ್. ಸೊ ಇದು ಇನ್ಫೆಕ್ಷನ್, ಅಲರ್ಜಿ, ಅಸ್ತಮಕ್ಕೆ ಇರ್ತಕ್ಕಂಥ ವ್ಯತ್ಯಾಸ. ಈಗಿನ ಯೂತ್ಸ್ ಅಲ್ಲಿ ಸರ್ ಈ ಸಿಗರೇಟ್ಸ್ ಮತ್ತೆ ವೇಪಿಂಗ್ ಕಲ್ಚರ್ ಜಾಸ್ತಿ ಆಗ್ತಾ ಇದೆ. ಯಾವ ಕಾನ್ಸೆಪ್ಟ್ ಇದೆ ಅಂತಂದ್ರೆ, ರೆಗ್ಯುಲರ್ ಸ್ಮೋಕಿಂಗಿಗಿಂತ ಈ ಸಿಗರೇಟ್ಸ್ ಮತ್ತೆ ವೇಪಿಂಗು ಕಡಿಮೆ ಡೇಂಜರಸ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಈ ಕಲ್ಚರ್ ಜಾಸ್ತಿ ಆಗ್ತಾ ಇದೆ. ಈ ಬಗ್ಗೆ ಏನ್ ಹೇಳ್ತೀರಾ? ಮೊದಲು ಹಾಗೆ ಅನ್ಕೊಂಡ್ರು, ಅದಕ್ಕೋಸ್ಕರನೇ ಅದು ಬಂತು. ಯಾತಕ್ಕೋಸ್ಕರ ಬಂತು ಅಂತ ನೋಡ್ತಾ ಹೋದ್ರೆ, ಈ ತಂಬಾಕು ಅಥವಾ ಧೂಮಪಾನದಲ್ಲಿ ಹತ್ರ 7,000 ಕಾರ್ಸಿನೋಜನ್ ಅಂದ್ರೆ ಕ್ಯಾನ್ಸರ್ ಕಾಸ್ ಮಾಡೋ ಏಜೆಂಟ್ಸ್ ಇದೆ ಅಂತ. ಸೊ ಬರ್ಬೇಕಾದ್ರೆ ಕಾನ್ಸೆಪ್ಟ್ ಏನ್ ಇಟ್ಕೊಂಡು ತಗೊಂಡ್ಬಂದ್ರು ಅಂದ್ರೆ, ಆ ಕಾರ್ಸಿನೋಜನ್ಸ್ನ ತೆಗೆಯೋಣ, ಕ್ಯಾನ್ಸರ್ ಬರ್ತಾ ಇತ್ತಲ್ಲ ಅದನ್ನ ತೆಗೆಯೋಣ, ಅವ್ರಿಗೆ ಅಡಿಕ್ಷನ್ ಯಾವ್ದಕ್ಕಿದೆ ಅಂದ್ರೆ ನಿಕೋಟಿನ್ ಅಂತಕ್ಕಂಥ ಒಂದು ಸಬ್ಸ್ಟೆನ್ಸಿಗೆ ಆ ನಿಕೋಟಿನ್ ಕೊಡೋಣ. ಸೊ ಸಹಾಯ ಆಗುತ್ತೆ. ಯಾವ ರೀತಿ ಸಹಾಯ ಆಗುತ್ತೆ ಅಂದ್ರೆ, ಕ್ಯಾನ್ಸರ್ ಬರೋ ಸಾಧ್ಯತೆಗಳನ್ನ ತಡಿಬಹುದು. ಅದಾದ್ಮೇಲೆ ನಿಕೋಟಿನ್ ಕೊಡ್ತಾ ಇದೀವಲ್ಲ, ಅದನ್ನ ಗ್ರಾಜುವಲ್ ಆಗಿ ಅವ್ರು ಕಡಿಮೆ ಮಾಡ್ಕೊಂತ ಬಂದು ನಿಲ್ಲಿಸ್ಲಿ. ಸೊ ಇದು ಒಂದು ಡಿ ಅಡಿಕ್ಷನ್ಗೆ ಸಹಾಯ ಆಗುತ್ತೆ. ಅಂದ್ರೆ ಅದನ್ನ ನಿಲ್ಸೋದಕ್ಕೆ, ಧೂಮಪಾನ ಯಾರಿಗೆ ನಿಲ್ಸಕ್ ಆಗ್ತಾ ಇಲ್ಲ ಅವರಿಗೆ ನಿಲ್ಸೋದಕ್ಕೆ ಸಹಾಯ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಮೇಲೆ ಈ ಸಿಗರೇಟ್ ಅನ್ನ ತಗೊಂಡ್ಬಂತು. ಬಟ್ ಪ್ರಾಬ್ಲಮ್ ಏನಾಗಿದ್ದು ಅಂದ್ರೆ, ಯಾವುದೇ ಆದ್ರೂ ಕೆಮಿಕಲ್ಸ್ ಅದ್ರದ್ದೇ ಆದ ತೊಂದರೆಗಳಿರುತ್ತೆ. ಅವರು ಅದ್ರಲ್ಲಿ ಕೆಮಿಕಲ್ ಕಾಂಪೋಸಿಷನ್ ಚೇಂಜ್ ಮಾಡಿ ನೋಡಿದ್ರು ಏನೇ ಕೆಮಿಕಲ್ಸ್ ಅದ್ರ ಜೊತೆ ಕೊಟ್ಟರು ತೊಂದರೆ ಆಗುತ್ತೆ. ಮೊದಲಿಗೆ ಪಾಪ್ಕಾರ್ನ್ ಡಿಸೀಸ್ ಅಂತ ಎಲ್ಲ ಬರಕ್ ಹಿಡಿತು. ಏನಂದ್ರೆ ಅದ್ರಲ್ಲಿರೋ ಕೆಮಿಕಲ್ಸ್ ಇದೆ ಅಲ್ಲ, ಅದಕ್ಕೆ ಉಸಿರಾಟದ ಕೊಳವೆಗಳೆಲ್ಲ ಬಾವು ಬರಕ್ ಹಿಡಿತು. ಸೊ ಈ ಅಸ್ತಮ, ವೀಸಿಂಗು ಇದೆಲ್ಲ ಹೇಳ್ತೀವಲ್ಲ, ಆ ಥರ ವ್ಯತ್ಯಾಸಗಳು. ಮತ್ತೆ ಕೆಲವು ಸರಿ ಅದರಲ್ಲಿ ಲಿಪಿಡ್ ಕಂಟೆಂಟ್ ಇರುತ್ತೆ, ಅಂದ್ರೆ ಕೊಬ್ಬಿನ ಅಂಶ ಥರದ್ದು, ಇದರಿಂದ ನಿಮೋನಿಯಾ ಆಗಕ್ಕೆ ಹಿಡಿತು. ಸೊ ಈ ನಿಮೋನಿಯಾ ಆಗ್ತಾ ಇದೆ ಅಂತ ಅವುಗಳನ್ನು ವ್ಯತ್ಯಾಸ ಮಾಡಕ್ಕೆ ಹಿಡಿದ್ರು. ಅದಾದ್ಮೇಲೆ ಕೆಮಿಕಲ್ಸ್ ಚೇಂಜ್ ಮಾಡ್ತಾ ಹೋದ್ರೆ ಈ ಸಿಗರೇಟ್ ಅಂಡ್ ವೇಪಿಂಗ್ ಅಸೋಸಿಯೇಟೆಡ್ ಲಂಗ್ ಡಿಸೀಸಸ್ ಅಂತ ಅದರದ್ದೇ ಲಾರ್ಜ್ ಗ್ರೂಪ್ ಆಫ್ ಶ್ವಾಸಕೋಶದ ಕಾಯಿಲೆಗಳು, ಬೇರೆ ಕಾಯಿಲೆಗಳನ್ನ ಮಿಮಿಕ್ ಮಾಡ್ತಕ್ಕಂಥ ಕಾಯಿಲೆಗಳು ಬರಕ್ಕೆ ಹಿಡಿತು. ಹಂಗಂತ ಈ ಧೂಮಪಾನ ಮಾಡೋರ ಅಂದ್ರೆ ಧೂಮಪಾನ ಮಾಡೋದು ನಿಲ್ಸಕ್ ಸಹಾಯ ಆಯ್ತಾ ಅಂತ ನೋಡ್ತಾ ಹೋದ್ರೆ ಇಲ್ಲ, ಅವರು ಅದ್ರ ಬದಲು ಈ ಸಿಗರೇಟಿಗೆ ಮತ್ತೆ ವೇಪಿಂಗಿಗೆ ಅಡಿಕ್ಟ್ ಆಗಕ್ಕೆ ಹಿಡಿದ್ರು. ಸೇಮ್ ಅದ್ರಲ್ಲಿ ಏನ್ ಅಡಿಕ್ಷನ್ ಇತ್ತು ಅದೇ ಅಡಿಕ್ಷನ್ ಅವರಿಗೆ ಸಿಗರೇಟ್ ಇಂದ ಈ ಸಿಗರೇಟು ಮತ್ತೆ ವೇಪಿಂಗಿಗೆ ಬಂತು. ಹೋಗ್ಲಿ ಅತ್ಲಾಗೆ ಅಟ್ಲೀಸ್ಟ್ ಕ್ಯಾನ್ಸರ್ ಪ್ರಿವೆನ್ಷನ್ ಆಯ್ತಾ ಅಂದ್ರೆ ಅದ್ರ ಸಮೇತ ಆ ಕೆಮಿಕಲ್ಸ್ ಇಂದ ಇದರಿಂದ ಏನಾಗ್ತಿತ್ತು ಅದೇ ತರದ ತೊಂದರೆಗಳು ಅಥವಾ ಅದಕ್ಕಿಂತ ಜಾಸ್ತಿ ತೊಂದರೆಗಳಾಗಕ್ಕೆ ಹಿಡಿತು. ಸೊ ಸದ್ಯದ ಕಾನ್ಸೆಪ್ಟ್ ಏನು ಅಂದ್ರೆ, ಈ ಸಿಗರೇಟ್ ವೇಪಿಂಗ್ ಇಸ್ ಮೋರ್ ಡೇಂಜರಸ್ ದ್ಯಾನ್ ಸ್ಮೋಕಿಂಗ್ ಆರ್ ಈಕ್ವಲಿ ಡೇಂಜರಸ್ ಟು ಸ್ಮೋಕಿಂಗ್. ಅಂದ್ರೆ ಅದು ಅದಕ್ಕಿಂತ ಜಾಸ್ತಿ ಅಥವಾ ಅದಕ್ಕೆ ಸಮಾನವಾದಂತ ತೊಂದರೆಗಳನ್ನ ಮಾಡುತ್ತೆ. ಯಾವ ರೀತಿಯಲ್ಲೂ ಅದು ಅದಕ್ಕಿಂತ ಬೆಟರ್ ಅಲ್ಲ. ಸೊ ನಾವು ರೀಪ್ಲೇಸ್ಮೆಂಟ್ ಅಥವಾ ಡಿ ಅಡಿಕ್ಷನ್ಗೆ ಅದನ್ನ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದು ಇವತ್ತಿನ ಕಾನ್ಸೆಪ್ಟ್. ಸೊ ರೆಗ್ಯುಲರ್ ಸ್ಮೋಕಿಂಗ್ ಇಂದ ಏನು ಡಿಸೀಸಸ್ ಕಾಸ್ ಆಗ್ತಾ ಇದೆ, ಅದು ಈ ಸಿಗರೇಟ್ ಇಂದನು ವೇಪಿಂಗ್ ಇಂದನು ಅಷ್ಟೇ ಪ್ರಮಾಣದಲ್ಲಿ ಆಗ್ತಾ ಇದೆ. ಕೆಲವು ಸರಿ ಜಾಸ್ತಿ ಆಗ್ತಿದೆ. ತಕ್ಷಣಕ್ಕೆ ಕೆಲವು ಸರಿ ಉಸಿರಾಟಕ್ಕೆ ಕಷ್ಟ ಆಗಿ ARDS ಆಗಿ ಸತ್ತೋಗ್ತಾರೆ. ಅಂದ್ರೆ ತಕ್ಷಣಕ್ಕೆ ಉಸಿರಾಟಕ್ಕೆ ಫಸ್ಟ್ ಬ್ರೆತ್ ಎಳೆದಾಗ ಅದ್ರಲ್ಲಿರೋ ಕೆಮಿಕಲ್ಸ್ಗೆ ಸಡನ್ ಆಗಿ ಉಸಿರು ಕಟ್ಟಿ ಕೆಲವು ಸರಿ ಜೀವಕ್ಕಪಾಯ ಆಗುತ್ತೆ. ಸೊ ತಕ್ಷಣಕ್ಕೂ ಜೀವಕ್ಕಪಾಯ ಆಗುವಂತ ತೊಂದರೆಗಳು ಸಹ ಕಾಣಿಸ್ತಾ ಇದೆ. So both smokings are dangerous to health. Equally dangerous. Sometimes vaping is more dangerous. More dangerous. ಎಷ್ಟೊಂದು ಜನ ತಮ್ಮ ಸುತ್ತಮುತ್ತ ಪೊಲ್ಯೂಷನ್ ಆಗ್ತಾ ಇದೆ, ಮತ್ತೆ ಅವ್ರ ವರ್ಕ್ ಕಲ್ಚರ್ ಇಂದಾಗಿ ಡಸ್ಟ್ ಗೆ ಸಾಕಷ್ಟು ಎಕ್ಸ್ಪೋಜರ್ ಆಗ್ತಾ ಇದ್ದಾರೆ. ಇದು ಅವ್ರ ಲಂಗ್ ಮೇಲೆ ಎಷ್ಟು ಮಟ್ಟಿಗಿನ ಪರಿಣಾಮ ಬೀರುತ್ತೆ, ಲಂಗ್ಸ್ ಗೆ ಎಷ್ಟು ಡೇಂಜರಸ್ ಇದೆ ಅದು? ಅದೇ ಹೌದು, ಖಂಡಿತವಾಗ್ಲೂ ಪರಿಣಾಮ ಇದೆ. ಇದರಲ್ಲಿ ನಾವು ನೋಡೋದಂದ್ರೆ ಯಾವ ವಯಸ್ಸಲ್ಲಿ ಯಾವ ಪ್ರಮಾಣದಲ್ಲಿ ಎಕ್ಸ್ಪೋಜರ್ ಆಗ್ತಿದೆ, ಜೊತೆಗೆ ಅವರ ಜೀವನ ಶೈಲಿ ಹೇಗಿದೆ ಅಂತ. ತುಂಬಾ ಸರಿ ನೋಡ್ತೀವಿ, ಮಕ್ಕಳು
ಪೊಲ್ಯೂಷನ್ ಇಂದ ಇರಬಹುದು, ಮತ್ತೊಂದು ಸೆಕೆಂಡ್ ಹ್ಯಾಂಡ್ ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್, ಅಂದರೆ ಮನೆಯಲ್ಲಿ ತಂದೆ ಸ್ಮೋಕ್ ಮಾಡ್ತಾ ಇದ್ರು, ಈ ಕಾರಣಗಳಿಂದ ವೀಸಿಂಗ್ ತೊಂದರೆ ಬರುತ್ತೆ. ತುಂಬ ಅದರಲ್ಲಿ ತುಂಬ ಸ್ಟಡೀಸ್ ಇದೆ. ಇದು ಇಷ್ಟೇ ಅಲ್ಲ, ಪ್ರೆಗ್ನೆನ್ಸಿ ಟೈಮು, ಪ್ರೆಗ್ನೆನ್ಸಿ ಟೈಮಲ್ಲಿ ಅವ್ರು ಎಷ್ಟು ಹೊಗೆ ಕುಡಿದ್ರು ಅನ್ನೋದ್ರ ಮೇಲೂ ಸಹ, ಎಷ್ಟು ಪೊಲ್ಯೂಟೆಡ್ ಸಿಟಿಲಿ ಇದ್ರು ಅನ್ನೋದ್ರ ಮೇಲೂ ಸಹ, ಎಷ್ಟು ಮಟ್ಟಿಗೆ ಈ ಏರ್ವೇ ಡಿಸೀಸಸ್ ಅಂದರೆ ಆಸ್ತಮಾ, ಅಲರ್ಜಿ ಇವುಗಳು ಬರುತ್ತೆ ಅನ್ನೋದು ಸಹ ಡಿಸೈಡ್ ಆಗುತ್ತೆ. ಸೊ ಮೊದಲನೇ ಟ್ರೈಮಿಸ್ಟ್ರಿಂದನೇ, ಅಂದರೆ ಮೊದಲನೇ ಟ್ರೈಮಿಸ್ಟರ್ ಅಂದರೆ ಮೊದಲ 3 ತಿಂಗಳು ಗರ್ಭಧಾರ ಆದ ಸಮಯದಿಂದನೇ ಅವರು ಹೊಗೆ ಕುಡಿಯೋದು ಮಕ್ಕಳಲ್ಲಿ ಅಲರ್ಜಿ ತೊಂದರೆ ಇವುಗಳನ್ನ ಕಂಡು ಬರ್ತಾ ಇದೆ ಅಂತ. ಸೊ ಅದಾದ್ಮೇಲೂ ಸಹ ಸಣ್ಣ ವಯಸ್ಸಲ್ಲಿ ಇದ್ದಷ್ಟು ಶ್ವಾಸಕೋಶ ಬೆಳೀತಾ ಇರುತ್ತೆ. ಆ ಬೆಳೆಯೋ ಸಮಯದಲ್ಲಿ ಹುಟ್ಟಿದಾಗ ಶ್ವಾಸಕೋಶ ಕಂಪ್ಲೀಟ್ ಆಗಿ ಬೆಳೆದಿರಲ್ಲ, ಅದು ಹತ್ರ 18ರಿಂದ 25 ವರ್ಷದ ತನಕನೂ ಬೆಳೆಯುತ್ತೆ. ಒಳಗೆ ಹೊಟ್ಟೆಯಲ್ಲಿ ಗರ್ಭ ಸ್ಥಿತಿಲಿ ಇದ್ದಾಗಂತೂ ಇನ್ನೂ ರ್ಯಾಪಿಡ್ ಗ್ರೋತ್ ಅಲ್ಲಿ ಇರುತ್ತೆ. ಸೊ ಅಲ್ಲಿಂದ ಎಷ್ಟು ಕೆಮಿಕಲ್ಸು, ಎಷ್ಟು ಪೊಲ್ಯೂಟೆಂಟ್ಸು ತಗೊಂತಾರೆ ಅನ್ನೋದ್ರ ಮೇಲೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಅಂತ ಡಿಸೈಡ್ ಆಗುತ್ತೆ. ಇದರಲ್ಲಿ 3 ಭಾಗ PM25 ಅಂತ ಹೇಳ್ತೀವಿ. PM25 ಅಂದರೆ ಪಾರ್ಟಿಕ್ಯುಲೇಟೆಡ್ ಮ್ಯಾಟರ್ 2.5 ಮೈಕ್ರೋಮೀಟರ್. ಅದಕ್ಕೆ ನಿಮಗೆ ಕಾಂಟೆಕ್ಸ್ಟ್ ಕೊಡಬೇಕು ಅಂದರೆ, ನಮ್ಮ ಕೂದಲಿದೆ ಅಲ್ಲ, ಅದು 50 to 70 ಮೈಕ್ರೋಮೀಟರ್ ಇದೆ. ಅಂದರೆ ನಮ್ಮ ಕೂದಲಿನ ಥಿಕ್ನೆಸ್ನ ಹತ್ರ 25 ಪಟ್ಟು ಸಣ್ಣದಾಗಿರ್ತಕ್ಕಂಥ ಧೂಳುಗಳಿರುತ್ತೆ. ಈ ಧೂಳುಗಳು ನಮ್ಮ ಶ್ವಾಸಕೋಶದ ಒಳಗೆ ಹೋಗಿ ತುಂಬ ಸರಿ ರಕ್ತಕ್ಕೆ ತನಕನೂ ರೀಚ್ ಆಗುತ್ತೆ. ಇವುಗಳು ಗ್ರ್ಯಾಜುವಲ್ ಆಗಿ ಅಕ್ಯುಮುಲೇಷನ್ ಆಗ್ತಾ ಹೋಗುತ್ತೆ. ಕೋಲ್ ಮೈನಲ್ಲಿ ಎಲ್ಲ ವರ್ಕ್ ಮಾಡ್ತಾರಲ್ಲ, ಅವರಿಗೆಲ್ಲ ನೋಡಿದ್ರೆ ಶ್ವಾಸಕೋಶದ ತುಂಬ ಈ ಥರ ಡಸ್ಟ್ ಪಾರ್ಟಿಕಲ್ ತುಂಬಿ 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 ಶ್ವಾಸಕೋಶ ಎಲ್ಲ ಹಾಳಾಗ್ತಾ ಹೋಗ್ತಾ ಇರುತ್ತೆ. ಮತ್ತೊಂದು, ಇವತ್ತಿನ ದಿನಗಳಲ್ಲಿ TVOC ಅಂತ ಹೇಳ್ತೀವಿ, ಟೋಟಲ್ ವಾಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ವಾಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದರೆ ಈ ಕೆಮಿಕಲ್ಸು ಓವರಾಲ್ ಆಗಿ ಗಾಡಿಗಳಿಂದ ಎಲ್ಲ ಬರುತ್ತಲ್ಲ, ಆ ಎಮಿಷನ್ ಇಂದ ಎಲ್ಲ ಬರುತ್ತಲ್ಲ, ಅವುಗಳು ಇವತ್ತಿನ ದಿನ ವರ್ಷದಿಂದ ವರ್ಷಕ್ಕೆ ತುಂಬ ಜಾಸ್ತಿ ಆಗ್ತಾ ಇದೆ. ಒಂದು ಪಾರ್ಟಿಕ್ಯುಲೇಟೆಡ್ ಮ್ಯಾಟರ್ ಧೂಳು, ಮತ್ತೊಂದು ವಾಲಟೈಲ್ ಕಾಂಪೌಂಡ್ಸು, ಮತ್ತೊಂದು ಕಾರ್ಬನ್ ಡೈಆಕ್ಸೈಡ್. ಇವುಗಳು ಸಿಗ್ನಿಫಿಕೆಂಟ್ಲಿ ಅರ್ಲಿಯರ್ ದ ಲೈಫ್, ಸಣ್ಣ ವಯಸ್ಸಲ್ಲಿ ಎಕ್ಸ್ಪೋಸ್ ಆದಷ್ಟು ಅದ್ರ ಇಂಪ್ಯಾಕ್ಟ್ ತುಂಬ, ಸ್ವಲ್ಪ ವಯಸ್ಸಾದ್ಮೇಲೆ ಇಂಪ್ಯಾಕ್ಟ್ ಆದಂಗೂ ಸ್ವಲ್ಪ ಕಡಿಮೆ. ಜೊತೆಗೆ ಕ್ವಾಂಟಿಟಿ, ಎಷ್ಟು ಪ್ರಮಾಣದಲ್ಲಿ ಎಕ್ಸ್ಪೋಜರ್ ಆಗ್ತಿದ್ದಾರೆ ಅನ್ನೋದ್ರ ಮೇಲೆ ಅದರ ಪರಿಣಾಮ ಕಂಡು ಬರುತ್ತೆ. ಮಕ್ಕಳು ವಯಸ್ಸಾದವರಿಗೆ ಸಿಗ್ನಿಫಿಕೆಂಟ್ಲಿ ವ್ಯತ್ಯಾಸ ಕಾಣುತ್ತೆ. ಯಾಕಂದ್ರೆ ಮಕ್ಕಳಲ್ಲಿ ಇನ್ನೂ ಡೆವಲಪ್ ಆಗ್ತಿರುತ್ತೆ, ವಯಸ್ಸಾದವರಲ್ಲಿ ಕುಗ್ತಾ ಇರಬೇಕಾದ್ರೆ ಇರೋ ಶ್ವಾಸಕೋಶನೇ ಕಡಿಮೆ ಇರುತ್ತೆ, ಅದರಿಂದ ಪರಿಣಾಮ ಕಾಣಿಸುತ್ತೆ. ಆ ಸ್ನೋರಿಂಗ್ ಅಥವಾ ಸ್ಲೀಪ್ ಅಪ್ನಿಯಾ ಸರ್, ಗೊರ್ಕೆ ಸಮಸ್ಯೆ ಈಗ ಎಲ್ಲರಲ್ಲೂ ಕಾಣ್ತಾ ಇದೆ. ನಾನು ಗೊರ್ಕೆನೆ ಹೊಡೆಯಲ್ಲ ಅನ್ನೋರು ಇರ್ತಾರೆ, ಬಟ್ ಅವ್ರು ಟಯರ್ಡ್ ಆದಾಗ ಗೊರ್ಕೆ ಹೊಡೆದಿರೋ ಇನ್ಸಿಡೆಂಟ್ಸ್ ಗಳು ಎಷ್ಟೊಂದಿದೆ. ಈ ಗೊರ್ಕೆ ಹೊಡೆಯೋ ಕಲ್ಚರು ತುಂಬಾ ಜನದಲ್ಲಿದೆ. ಇದು ಅವ್ರ ಹಾರ್ಟ್ಗೆ ಮತ್ತೆ ಲಂಗ್ಸ್ಗೆ ಎಫೆಕ್ಟ್ ಮಾಡುತ್ತಾ ಈ ಅಭ್ಯಾಸ ಅವ್ರದ್ದು? ಅದೇ, ಇದು ಗೊರ್ಕೆ ಹೊಡೆಯೋದು ನಾರ್ಮಲ್ಲ ಅಬ್ನಾರ್ಮಲ್ಲ ಅನ್ನೋದು ಮೊದಲನೇದು. ಅದ್ ಮುಂದೇನು ಪ್ರಶ್ನೆ ಬರುತ್ತೆ ಅನ್ಕೊಂತೀನಿ. ಗೊರ್ಕೆ ಹೊಡೆಯೋದು ನಾರ್ಮಲ್ ಅಲ್ಲ. ಅದು ತುಂಬಾ ಸರಿ ಉಸಿರು ಹೋಗೋ ಜಾಗದಲ್ಲಿ ಎಲ್ಲೋ ಅಡಚಣೆ ಆಗ್ತಾ ಇದೆ ಅಂತ. ತುಂಬ ಸರಿ ನಾವು ಎಲ್ಲರೂ ಗೊರಕೆ ಹೊಡೆದಿರ್ತೀವಿ. ಯಾವಾಗ ಅಂದರೆ ಶೀತ ಆದಾಗ ಎಲ್ಲ. ಯಾಕೆಂದರೆ ಶೀತ ಆದಾಗ ಎಲ್ಲ ಮೂಗು ಗಂಟಲಲ್ಲಿ ಸ್ವಲ್ಪ ಬ್ಲಾಕ್ ಆಗಿರುತ್ತೆ, ಬಾವು ಬಂದಿರುತ್ತೆ, ಅಂಥ ಸಮಯದಲ್ಲಿ ಗೊರಕೆ ಹೊಡಿತಿರ್ತಾರೆ. ಮಕ್ಕಳಲ್ಲೂ ನೋಡಿದ್ರೆ ಶೀತ ಎಲ್ಲ ಆದಾಗ ಮಲಗಿದಾಗ ಗೊರೋ 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 ಸೌಂಡ್ ಬರ್ತಾ ಇರುತ್ತೆ. ದೀರ್ಘಕಾಲದಲ್ಲಿ ಗೊರಕೆ ಹೊಡಿತಾರಲ್ಲ, ಇದಕ್ಕೆ ಬೇರೆನೇ ಕಾರಣ. ಇದು ಒಂದು ವಿಸರಲ್ ಒಬೆಸಿಟಿ, ಅಂದರೆ ಅಂಗಾಂಗಗಳ ಮಧ್ಯೆ ಕೊಬ್ಬು ಕೂರುತ್ತಲ್ಲ ಅದರ ಭಾಗ. ನಮ್ಮ ಹೊಟ್ಟೆ ಮೇಲೆ ಹೊರಗೆ ಎಲ್ಲ ಕೊಬ್ಬಿರುತ್ತಲ್ಲ, ಇದು ಅಂಗಾಂಗಗಳ ಮಧ್ಯೆನೂ ಕೂರ್ತಾ ಹೋಗುತ್ತೆ. ಈ ಅಂಗಾಂಗಗಳ ಮಧ್ಯೆ ಕೊಬ್ಬು ಕೂರೋದ್ರ ಒಂದು ಭಾಗ ನಾಲ್ಗೆಯ ಹಿಂಭಾಗದಲ್ಲಿ ಕೊಬ್ಬು ಕೂರುತ್ತೆ. ಸೊ ಈ ನಾಲ್ಗೆ ಹಿಂಭಾಗದಲ್ಲಿ ಕೊಬ್ಬು ಕೂತಾಗ ಉಸಿರು ಹೋಗೋ ಜಾಗ ಇದೆಯಲ್ಲ, ಅದೇ ಸ್ವಲ್ಪ ಸಣ್ಣಗಿರುತ್ತೆ. ಇದು ನಿದ್ದೆ ಮಾಡಬೇಕಾದ್ರೆ ಓವರ್ ಆಲ್ ಆಗಿ ನಮ್ಮ ಮಸಲ್ಸಿಗೆಲ್ಲ ಶಕ್ತಿ ಕಳ್ಕೊಂತೀವಲ್ವಾ, ಆವಾಗ ನಾಲ್ಗೆಯಲ್ಲಿ ಕೊಬ್ಬಿನಾಂಶ, ಹಿಂಭಾಗದಲ್ಲಿ ಕೊಬ್ಬಿನಾಂಶ ಜಾಸ್ತಿ ಇದ್ರೆ ಅದು ಹಿಂದೆ ಬಿದ್ದಾಗ ಉಸಿರು ತಗೊಳ್ಳೋ ಜಾಗ ಸಣ್ಣದಾಗ್ತಾ ಹೋಗುತ್ತೆ. ಇದು ಯಾರಲ್ಲಿ ಕೊಬ್ಬು ಕೂರುತ್ತೆ ಅಂದರೆ, ಇದು ನಮ್ಮ ಹಾರ್ಮೋನ್ಸ್ ಮೇಲೆ ಡಿಸೈಡ್ ಆಗುತ್ತೆ. ಹೆಂಗಸರಲ್ಲಿ ಹತ್ರ ತುಂಬ ಮಟ್ಟಿಗೆ ಮೆನೋಪಾಸ್ ಹತ್ರ ಬರೋ ತನಕ, ಅಂದರೆ ಮುಟ್ಟು ನಿಲ್ಲೋದು ಹತ್ರ ಬರೋ ತನಕ ವಿಸರಲ್ ಒಬೆಸಿಟಿ ಬರಲ್ಲ. ಅಂದರೆ ಅವರ ಮೈ ಮೇಲೆ ತುಂಬ ದಪ್ಪ ಇರ್ಬೋದು, ಮೈ ಮೇಲೆ ಜಾಸ್ತಿ ಕೊಬ್ಬು ಕೂರ್ಬೋದು, ಬಟ್ ಒಳಗೆ ಅಂಗಾಂಗಗಳ ಮಧ್ಯೆ ಕೂರಲ್ಲ. ಇದು ಪ್ರಕೃತಿಯ ಹಿಡನ್ ಅಜೆಂಡಾ. ಅಂದರೆ ಪ್ರಕೃತಿಗೆ ಒಂದು ಸ್ಪೀಶೀಸ್ ಕಂಟಿನ್ಯೂ ಆಗಬೇಕು ಅಂದರೆ ಫೀಮೇಲ್ ಪ್ರಾಣಿಗಳು ಬೇಕು. ಹಾಗಾಗಿ ನೀವು ಹಾರ್ಟ್ ಅಟ್ಯಾಕ್ ಆಗೋದು 32 ವರ್ಷ ಹಾರ್ಟ್ ಅಟ್ಯಾಕ್ ಆಯಿತು ಎಲ್ಲ ಕೇಳ್ತಾ ಇರ್ತೀರಾ. ಫಿಮೇಲ್ಸ್ 32 ವರ್ಷ ಹಾರ್ಟ್ ಅಟ್ಯಾಕ್ ಆದ್ರು ಅಂತ ಕೇಳ್ತೀರಾ? ತುಂಬಾ ರೇರು. ಅದು ತುಂಬಾ ಕಾಯಿಲೆಗಳು ಬಂದು ಅವರ ಫರ್ಟಿಲಿಟಿ ಎಲ್ಲ ಅಫೆಕ್ಟ್ ಆಗಿ ಅದಾದ್ಮೇಲೆ ಆಗುತ್ತೆ, ಇಲ್ಲ ಅಂದ್ರೆ ಆಗಲ್ಲ. ಮೇಲ್ಸ್ ಅಲ್ಲಿ ಓವರ್ ಆಲ್ ಆಗಿ ಹೆಲ್ತ್ ವರ್ಸನ್ ಆಗ್ತಾ ಹೋಯ್ತು ಅಂದ್ರೆ ಅದು
ಒಂದ್ ಸಣ್ಣ ಹೊಟ್ಟೆ ನೋಡ್ತಿರಲ್ಲ, ಹೆಚ್ಚಿನ ಮೇಲ್ಸ್ ಅನ್ನ ನೋಡಿದ್ರೆ ನೀವಿವಾಗ ಮಾಲಲ್ಲೆಲ್ಲ ಇಡೋ ಡ್ರೆಸ್ಸು ಆ ಥರದೇ ಇಟ್ಬಿಡ್ತಾರೆ, ಯಾಕಂದ್ರೆ ಹೆಚ್ಚಿನವ್ರಿಗೆ ಆ ಹೊಟ್ಟೆ ಇದೆ ಇವತ್ತಿನವರಿಗೆ ಅಂತ. ಸೊ ಆ ಥರ ಹೊಟ್ಟೆ ಬರುತ್ತಲ್ಲ, ಅದ್ರ ಭಾಗವಾಗಿ ವಿಸರಲ್ ಒಬೆಸಿಟಿ ಬರ್ತಾ ಇರುತ್ತೆ. ವಿಸರಲ್ ಒಬೆಸಿಟಿ ಅಂದ್ರೆ ಅಂಗಾಂಗಗಳ ಮಧ್ಯೆ ಕೊಬ್ಬು. ಸೊ ಈ ಅಂಗಾಂಗಗಳ ಮಧ್ಯೆ ಕೊಬ್ಬು ಬರೋದು ಗಂಟ್ಲಲ್ಲಿ ಸಹ, ಅಂದ್ರೆ ಗಂಟ್ಲಲ್ಲಿ ನಾಲ್ಗೆ ಹಿಂಭಾಗದಲ್ಲಿ ಸಹ ಕೂತು ಗೊರಕೆ ಬರ್ತಾ ಇರುತ್ತೆ. ಸೊ ಹೀಗೆ ಗೊರಕೆ ಬರೋದು ಅವರ ಅಂಗಾಂಗಗಳ ಮಧ್ಯೆ ಕೊಬ್ಬಿನ ಅಂಶ ಕೂರ್ತಾ ಇದೆ ಅನ್ನೋದ್ರ ಸಂಕೇತ. ಇದು ಜಾಸ್ತಿ 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 ಆಗ್ತಾ ಹೋದ್ರೆ ರಾತ್ರಿಯ ಸಮಯದಲ್ಲಿ ಉಸಿರಾಡ್ಬೇಕಾದ್ರೆ ಆಕ್ಸಿಜನ್ನೇ ಕಡಿಮೆ ಆಗಕ್ಕೆ ಹಿಡಿಯುತ್ತೆ. ರಕ್ತಕ್ಕೆ ಹೋಗೋ ಆಕ್ಸಿಜನ್, ಉಸಿರು ತಗೊಳೋದ್ರಲ್ಲಿ ಆಕ್ಸಿಜನ್ ಒಳಗೆ ಹೋಗುತ್ತಲ್ಲ, ಈ ಆಕ್ಸಿಜನ್ನೇ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನೂ ಜಾಸ್ತಿ ಆಗ್ತಾ ಹೋದ್ರೆ ಬರ್ತಾ 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 ಆಕ್ಸಿಜನ್ ಕಡಿಮೆ ಆಗೋದಷ್ಟೇ ಅಲ್ಲದೆ ಹೊರಗೆ ಬಿಡೋದು ಕಾರ್ಬನ್ ಡೈಆಕ್ಸೈಡ್ ಒಳಗುಳಿತಾ ಹೋಗುತ್ತೆ. ಸೊ ಉಸಿರಾಟದ ಮೇನ್ 2 ಕೆಲಸಗಳು, ಆಕ್ಸಿಜನ್ ಒಳಗೆ ಹೋಗೋದು, ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬರೋದು, ಇದು 2 ಅಫೆಕ್ಟ್ ಆಗ್ತಾ ಹೋಗುತ್ತೆ. ಅವಾಗ ಶ್ವಾಸಕೋಶಕ್ಕೆ ಆಕ್ಸಿಜನ್ ಹೋಗದೆ ಇದ್ರೆ ಅಲ್ಲಿ ಬರ್ತಕ್ಕಂಥ ರಕ್ತನಾಳಗಳಲ್ಲೆಲ್ಲ ವ್ಯತ್ಯಾಸ ಕಾಣುತ್ತೆ. ಹಾರ್ಟ್ ಅಲ್ಲೂ ಸಹ ವ್ಯತ್ಯಾಸಗಳು ಕಾಣುತ್ತೆ. ಸೊ ಇದೆಲ್ಲ ಕಾರಣಗಳಿಂದ ಇದು ಇಡೀ ದೇಹಕ್ಕೆ ತೊಂದರೆ ಕೊಡುತ್ತೆ. ಈ ಆಕ್ಸಿಜನ್ ಕಡಿಮೆ ಆದಾಗ ನಮ್ಮ ದೇಹದಲ್ಲಿ ಸ್ಟ್ರೆಸ್ ಹಾರ್ಮೋನ್ ಉತ್ಪಾದನೆ ಆಗುತ್ತೆ. ಸ್ಟ್ರೆಸ್ ಹಾರ್ಮೋನ್ ಅಂದ್ರೆ ಆತಂಕದ ಹಾರ್ಮೋನ್ಸ್. ಈಗ ನಾಯಿ ಕಚ್ಚಕ್ ಬಂತು ಕೈ ಕಾಲ್ ತಪ್ಪಿಸ್ಕೊಂಡ್ವಿ, ಹೃದಯ ಡಬ 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 ಹೊಡಿತಾ ಇರುತ್ತಲ್ಲ, ಇದೇ ತರದ ಚೇಂಜಸ್ ಈ ಗೊರಕೆ ಹೊಡೆಯೋರಲ್ಲಿ ಆಗ್ತಾ ಇರುತ್ತೆ. ಈ ಡಬ 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 ಹಾರ್ಟ್ ಹೊಡ್ಕೊಳತ್ತಲ್ಲ, ಇದು ತುಂಬಾ ಸರಿ ಹಾರ್ಟ್ ಅಟ್ಯಾಕಿಗೆ ಕಾರಣ ಆಗುತ್ತಲ್ಲ, ಅದೇ ತರ ಅವ್ರಿಗೆ ಮಲಗಿದ್ದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅಥವಾ ದಿನದ ಸಮಯದಲ್ಲಿ, ಬೆಳಗಿನ ಜಾವದ ಸಮಯದಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇದು ಗೊರಕೆಯಿಂದ. ಇದು ಗೊರಕೆ ಹೊಡೆಯಕ್ಕೆ ಹಿಡಿದ್ರು ಅಂದ್ರೇನೆ ಆ ಪ್ರೋಸೆಸ್ ಅಲ್ಲಿ ಜರ್ನಿ ಶುರು ಮಾಡಿದ್ದಾರೆ. ಹೇಳಿದ್ನಲ್ಲ, ಶಿವಮೊಗ್ಗದಿಂದ ಬೆಂಗಳೂರು ಹೋಗೋದು, ತುಮಕೂರು ಬಂತು ಅಂತ. ಅವ್ರು ಇನ್ನೂ ಬೆಂಗಳೂರಿಗೆ ರೀಚ್ ಆಗಿಲ್ಲ, ಹೋಗ್ತಾ ಇದ್ದಾರೆ. ಬರ್ತಾ 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 ಮೊದಲು ಗೊರಕೆ, ಆಮೇಲೆ ಆಕ್ಸಿಜನ್ ಕಡಿಮೆ ಆಗಕ್ಕೆ ಹಿಡಿಯುತ್ತೆ. ಆಕ್ಸಿಜನ್ ಕಡಿಮೆ ಆಗಕ್ಕೆ ಹಿಡಿದಾಗ ದಿನದಲ್ಲಿ ಸುಸ್ತಾಗತ್ತೆ, ನಿದ್ದೆ ಬರಕ್ಕೆ ಹಿಡಿಯುತ್ತೆ. ಇದನ್ನ ಮಾಸ್ಕ್ ಮಾಡಬೇಕು ಅಂತ ತುಂಬಾ ಸರಿ ಬೀಡಿ, ಸಿಗರೇಟು, ತಂಬಾಕು, ಕಾಫಿ ಟೀನು ಮತ್ತೆ ಮತ್ತೆ ಕುಡಿಯೋದು, ಇದನ್ನ ಮಾಸ್ಕ್ ಮಾಡ್ತಾ ಇರ್ತಾರೆ. ಹಗಲು ನಿದ್ದೆ ಬರುತ್ತಲ್ಲ, ಹಗಲು ನಿದ್ದೆ ಬರಬಾರದು ಅಂದ್ರೆ ಕಾಫಿ ಟೀ ಕುಡಿದ್ರೆ ನಿದ್ದೆ ಬರಲ್ಲ, ಇದನ್ನ ಮಾಡ್ತಾ ಇರ್ತಾರೆ. ಸೊ ಗೊರಕೆ ಹೊಡೆಯೋದು ಸಹ ತೊಂದ್ರೆನೆ. ಟ್ರಾನ್ಸಿಯೆಂಟ್ ಆಗಿ ಗೊರಕೆ ಹೊಡಿಬಹುದು. ಕೆಲವು ಸರಿ ಶೀತ, ಕೆಮ್ಮು, ಕಫ ಆದಾಗ. ದೀರ್ಘಕಾಲದಲ್ಲಿ ಗೊರಕೆ ಹೊಡಿತಿದ್ದಾರೆ ಅಂದ್ರೆ ಅದು ವಿಸರಲ್ ಒಬೆಸಿಟಿಯ ಸಂಕೇತ. ಅದು ಏನಾದ್ರೂ ಹಾಗೆ ಗೊರಕೆ ಜಾಸ್ತಿ ಆಗ್ತಾ ಹೋಯ್ತು, ದಿನದಲ್ಲೆಲ್ಲ ನಿದ್ದೆ ಬರ್ತಾ ಇದೆ, ಸುಸ್ತಾಗ್ತಾ ಇದೆ ಅಂದ್ರೆ ಅದು ಆಕ್ಸಿಜನ್ ಕಮ್ಮಿಯಾಗಿ ನಿದ್ದೆ ಕಟ್ಟಾಗೋ ಸಂಕೇತ. ಇದು ಶ್ವಾಸಕೋಶಕ್ಕೆ, ಹೃದಯಕ್ಕೆ, ಇಡೀ ದೇಹಕ್ಕೆ ತೊಂದರೆ ಮಾಡುತ್ತೆ. ನಮ್ಮ ವಯಸ್ಸಾಗುವ ವೇಗವನ್ನ ಜಾಸ್ತಿ ಮಾಡುತ್ತೆ. ವಯಸ್ಸಾಗುವ ಕಾಯಿಲೆಗಳು ಅಂತ ಏನೇನೇನೇನು ಕರಿತೀವಿ, ಸ್ಟ್ರೋಕು, ಹಾರ್ಟ್ ಅಟ್ಯಾಕು, ಶುಗರು, BP ಎಲ್ಲದೂ ಬರೋದಕ್ಕೆ ಕಾರಣ ಆಗುತ್ತೆ. ಗೊರಕೆಯಿಂದ ಇಷ್ಟೆಲ್ಲ ಸಮಸ್ಯೆಗಳಿದೆ. ಹೌದು. ಈ ಸಿಂಪಲ್ ಟಿಪ್ಸ್ ಅಲ್ಲಿ ಗೊರಕೆ ಸಮಸ್ಯೆನ ಪರಿಹಾರ ಮಾಡ್ಕೋಬಹುದು ಅಂತಂದ್ರೆ ನಾರ್ಮಲ್ ಎಕ್ಸರ್ಸೈಸ್ಗಳಿಂದ ಅಥವಾ ಫುಡ್ ಹ್ಯಾಬಿಟ್ಸ್ ಇಂದ, ಈ ತರ ಎಕ್ಸರ್ಸೈಸ್ ಮಾಡಿದ್ರೆ ಗೊರಕೆ ಹೊಡೆಯೋದನ್ನ ಕಡಿಮೆ ಮಾಡ್ಬೋದು ಅನ್ನೋದು ಹೇಳೋದಾದ್ರೆ ಯಾವ್ದನ್ನ ಸಜೆಸ್ಟ್ ಮಾಡ್ತೀರಾ? ಹೌದು, ನೀವು ಯಾವ್ದಾದ್ರು ಮಾಡಿ, ಬಟ್ ನಿಮ್ ವಿಸರಲ್ ಒಬೆಸಿಟಿ ಹೋಗ್ಬೇಕು. ವಿಸರಲ್ ಒಬೆಸಿಟಿ ಅಂದ್ರೆ ಸಣ್ಣ ಹೊಟ್ಟೆ ಬಂದಿತ್ತಲ್ಲ, ಅದು ಹೋಗ್ಬೇಕು. ಗಂಡಸರಲ್ಲಿ ಬೇಸಿಕಲಿ ವಿಸರಲ್ ಒಬೆಸಿಟಿ ಹೋಗ್ಬೇಕು ಅನ್ನೋದಕ್ಕೆ ನಿಮ್ಮ ಓವರ್ ಆಲ್ ಮಸಲ್ ಸ್ಟ್ರೆಂತ್ ಡಿಪೆಂಡ್ ಆಗುತ್ತೆ. ನೀವು ಎಕ್ಸರ್ಸೈಸ್ ಮಾಡಬೇಕು ಅಂತಿಲ್ಲ, ನೀವು ಬಿಸಿಲಲ್ಲಿ ಬೆಳಗಿಂದ ಸಾಯಂಕಾಲ ತನಕ ಕೂತ್ಕೊಳ್ಳಿ, ಆತಪ್ಪ ಅಂತ ಹೇಳ್ತೀವಿ. ನಮ್ಮ ಫ್ಯಾಟು ನಮಗೆ ಹೀಟು ಹೊರಗೆ ಹೋಗೋದನ್ನ ತಡೆಯೋದಕ್ಕೋಸ್ಕರ ಪ್ರೊಟೆಕ್ಷನ್ ಕೊಡ್ತಿರುತ್ತೆ. ಬಿಸಿಲಲ್ಲಿ ಇರ್ತಿದ್ದೀರಾ ಅಂದ್ರೆ ಅದಾಗೆ ಕರಗುತ್ತೆ. ನೀವು ಹೇಗಾದ್ರೂ ವಿಸರಲ್ ಒಬೆಸಿಟಿ ಕಡಿಮೆ ಮಾಡಿದ್ರೆ ನಿಮ್ ಗೊರಕೆ ಕಡಿಮೆ ಆಗುತ್ತೆ. ಹೇಗಾದ್ರೂ ನೀವು ಮಸಲ್ ಸ್ಟ್ರೆಂತ್ ಜಾಸ್ತಿ ಮಾಡಿದ್ರೆ ನಿಮ್ ಗೊರಕೆ ಕಡಿಮೆ ಆಗುತ್ತೆ. ಇದು ಬ್ಯಾಲೆನ್ಸ್ ಬಿಟ್ವೀನ್ 2. ನಿಮ್ ವಿಸರಲ್ ಒಬೆಸಿಟಿ ಕಡಿಮೆ ಆಗಬೇಕು, ಮಸಲ್ ಸ್ಟ್ರೆಂತ್ ಜಾಸ್ತಿ ಆಗಬೇಕು. ಇದಕ್ಕೆ 100 ತರ ದಾರಿಗಳಿದೆ. ಹೆವೆನ್ನಿಗೆ, ಸ್ವರ್ಗಕ್ಕೆ ಒಂದೇ ದಾರಿ ಇಲ್ಲ, 100 ದಾರಿಗಳು ಅಂತ ಹೇಳ್ತಾರಲ್ಲ, 1000 ದಾರಿ ಇದ್ರೂ ಇರ್ಬೋದು, ಗೊತ್ತಿಲ್ಲ. ಸೊ ಅದೇ ತರ ಇದಕ್ಕೂ 1000 ದಾರಿ ಇದೆ. ಅಲ್ಟಿಮೇಟ್ಲಿ ಟಾರ್ಗೆಟ್ ಏನು ಅಂದ್ರೆ ವಿಸರಲ್ ಒಬೆಸಿಟಿ ಹೋಗ್ಬೇಕು, ಮಸಲ್ ಸ್ಟ್ರೆಂತ್ ಜಾಸ್ತಿ ಆಗ್ಬೇಕು. ಯೂಶಲಿ ಸರ್, ಅಂಗಾತ ಮಲ್ಕೊಂಡಾಗ ಅಂದ್ರೆ ಸ್ಟ್ರೇಟ್ ಮಲ್ಕೊಂಡಾಗ ಜಾಸ್ತಿ ಗೊರಕೆ ಹೊಡಿತಾರೆ. ಕ್ರಾಸ್ ಆಗಿ ಮಲ್ಕೊಂಡ್ರೆ ಗೊರಕೆ ಹೊಡಿಯೋದು ಕಡಿಮೆ ಆಗುತ್ತೆ ಎಂದು ಮಲ್ಗಿದ್ದವ್ರನ್ನ ಎದ್ದೇಳ್ಸ್ಬಿಟ್ಟು ಕ್ರಾಸ್ ಆಗಿ ಮಲ್ಕೊ, ನೀನು ಗೊರಕೆ ಹೊಡಿತಿದ್ಯಾ ಅಂತಾರೆ. ಹೌದು, ಸರಿಯಾಗಿ ಕೇಳಿದ್ರಿ. ಹೌದು, ಇದು ಅಡಾಪ್ಟೇಷನ್. ಎಲ್ಲ ತುಂಬಾ ಗೊರಕೆ ಬರೋರು ಯಾವಾಗ್ಲೂ ಅದಕ್ಕೋಸ್ಕರ ತಿರುಗ್ಬಿಟ್ಟೆ ಮಲಗ್ತಾರೆ. ಯಾಕಂದ್ರೆ ಮಲಗ್ದಾಗ ಇಲ್ಲಾಂದ್ರೆ ಗೊರಕೆ ಬರ್ತಾ 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 ಚೋಕಿಂಗ್ ಎಪಿಸೋಡ್ ಆಗುತ್ತೆ. ಉಸಿರು ಕಟ್ಬಿಡುತ್ತೆ ಅವ್ರಿಗೆ. ಉಸಿರು ಕಟ್ಟಿ ಹೇಳ್ತಾರೆ. ಮನೆಯವರೆಲ್ಲ ಗಾಬರಿ ಆಗ್ತಾರೆ, ಉಸಿರು ಕಟ್ಬಿಡ್ತು ಅಂತ. ಸೊ ನೀನ್ ಗೊರಕೆ ಹೊಡಿತಿದ್ಯಾ, ಒಂದ್ ಕೆಲಸ ಮಾಡು, ಒಂದ್ ಕಡೆ ತಿರುಗ್ ಮಲ್ಕೋ ಅಂತ. ತುಂಬಾ ಜನ ಬೆನ್ನಿಗೆ ಬೆಲ್ಟ್ ಕಟ್ಕೊಂಡು ಮಲಗ್ತಾರೆ. ಯಾಕಂದ್ರೆ ನೇರ ಮಲಗಕ್ಕೆ ಆಗಲ್ಲ, ಬೆನ್ನಿಗೆ ಬಾಲ್ ಕಟ್ಟಿರೋದ್ರಿಂದ ಅದನ್ನ ತಡೆಯುತ್ತೆ. ಅದು ಒಂದು ಗೊರಕೆಗೆ ಟ್ರೀಟ್ಮೆಂಟ್ ವೈಸು ತುಂಬಾ ಸರಿ ಯೂಸ್ ಮಾಡ್ತಾರೆ. ಹೌದು, ಅದು ತಿರುಗಿ ಮಲಗಿದ್ರೆ ಸದ್ಯಕ್ಕೇನೋ ಸಹಾಯ ಆಗುತ್ತೆ. ಅದು ತಾತ್ಕಾಲಿಕ ಪರಿಹಾರ. ಇವತ್ತು ರಾತ್ರಿ ಮಲಗಿ ನಿದ್ದೆ ಮಾಡೋದಕ್ಕೆ ಪರಿಹಾರ. ದೀರ್ಘಕಾಲಿಕ ಪರಿಹಾರ ವಿಸರಲ್ ಒಬೆಸಿಟಿ, ಅಂಗಾಂಗಗಳ ಮಧ್ಯೆ ಕೊಬ್ಬು ಕಡಿಮೆ ಮಾಡಬೇಕು, ಮಸಲ್ ಸ್ಟ್ರೆಂತ್ ಜಾಸ್ತಿ ಮಾಡಬೇಕು. ಈಗ ರೆಗ್ಯುಲರ್ ಆಗಿ ಗೊರಕೆ ಹೊಡಿತಾನೆ ಇದ್ದಾರೆ ಅಂತ ಅಂದ್ರೆ ಮಲಗ್ದಾಗ ಹೊಡಿಯೋದು ಸಾಮಾನ್ಯ ಅಂತ ಅದನ್ನ ನೆಗ್ಲಿಜೆನ್ಸಿ ಮಾಡಿದೆ ಒಂದ್ಸರಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಬೆಸ್ಟ್. ಹೌದು, ಕನ್ಸಲ್ಟ್ ಮಾಡೋದು ಬೆಸ್ಟು. ಅದು ಯಾಕೆ ಸಹಾಯ ಆಗುತ್ತೆ ಅಂದ್ರೆ ಅವ್ರು ಏನಾದ್ರು ಆಕ್ಸಿಜನ್ ಕಡಿಮೆ ಆಗ್ತಾ ಇದೆಯಾ,
Okay. ಆ ಆಕ್ಸಿಜನ್ ಕಡಿಮೆ ಆಗೋ ಫೇಸಿಗೆ ಹೋದ್ರು ಅಂದ್ರೆ ಅವ್ರ ಆಲ್ರೆಡಿ ಅಂಗಾಂಗಗಳು ಹಾಳಾಗ್ತಾ ಇರುತ್ತೆ. ಈಗ ಫ್ರೀಕ್ವೆಂಟ್ ಆಗಿ ಕೋಲ್ಡ್ ಕಾಫ್ ಆಗ್ತಾ ಇರುತ್ತೆ ಸರ್, ಇದು ಇಮ್ಯುನಿಟಿ ವೀಕ್ನೆಸ್ ಇಂದ ಇದೆ ಅಂತ ಅನ್ಕೋಬೇಕು ಅಥವಾ ಲಂಗ್ ಇಶ್ಯೂಸ್ ಇದೆ ಅಂತ ತಿಳ್ಕೊಳ್ಳೋದಾ? ಹೌದು, ಫ್ರೀಕ್ವೆಂಟ್ ಆಗಿ ಕೋಲ್ಡು ಕಾಫು ಆಗೋದು ಮೇಯ್ನ್ ಆಗಿ ಅದು ನಿಮ್ಮ ದೇಹ ಪ್ರಕೃತಿಗೆ ಹೊಂದ್ಕೊಂತಿಲ್ಲ ಅಂತ, ಅದು ಇಮ್ಯುನಿಟಿ ಸರಿಯಾಗಿ ವರ್ಕ್ ಮಾಡ್ತಿಲ್ಲ ಅನ್ನೋದ್ರ ಸಂಕೇತ, ಅದು ನೀವು ಪ್ರಕೃತಿಗೆ ಸರಿಯಾಗಿ ಹೊಂದ್ಕೊಂತಿಲ್ಲ ಅನ್ನೋದ್ರ ಸಂಕೇತ. ಸೊ ಯಾವಾಗಾದರೂ ಅದಕ್ಕೆ ಪರಿಹಾರ ಮೇಯ್ನಾಗಿ ನೀವು ಪ್ರಕೃತಿಗೆ ಸರಿಯಾಗಿ ಹೊಂದ್ಕೊಳ್ಳೋ ಥರದ ಜೀವನಗಳು. ಇದ್ರ ಮುಂದುವರೆದ ಭಾಗವಾಗಿ ಇನ್ಫೆಕ್ಷನ್ ಆಗಕ್ಕೆ ಹಿಡಿಯುತ್ತೆ. ಇದು ಅಲಾರ್ಮಿಂಗ್ ಸೈನ್ಸ್, ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ತೀವಿ. ಜ್ವರ ಮತ್ತೆ ಮತ್ತೆ ಬರೋದು, ಕಫ ಅರ್ಶನ ಬರೋದು, ಉಸಿರಾಟಕ್ಕೆ ಕಷ್ಟ ಆಗೋದು, ನಡೆದ್ರೆ ಸುಸ್ತಾಗೋದು, ಇದೆಲ್ಲ ಬರ್ತಾ ಹೋದರೆ ಇದು ಮತ್ತೆ 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 ಇನ್ಫೆಕ್ಷನ್ ಆಗಕ್ಕೆ ಹಿಡಿದಿದೆ ಅಂತ. ಮೊದಲಿಗೆ ತುಂಬ ಸರಿ ಶುರುವಾಗೋದು ಶೀನು ಶೀತ ಕೆಮ್ಮು ಕಫದಿಂದ, ಅದಾದಮೇಲೆ ತುಂಬ ಸರಿ ಇನ್ಫೆಕ್ಷನ್ಸಿಗೆ ಹೋಗುತ್ತೆ. ಸರ್, ನಾವು ಒಂದಿಷ್ಟು ಕ್ವಶನ್ಸ್ನ ಕೇಳ್ತೀವಿ, ರ್ಯಾಪಿಡ್ ಫೈರ್ ರೌಂಡ್ ಥರ. ನೀವು ಪಟ ಅಂತ ಆನ್ಸರ್ ಹೇಳ್ತಾ ಹೋಗೋದು ಸರ್. ಫನ್ನಿ ಕ್ವಶನ್ಸು ಇರುತ್ತೆ, ಪಲ್ಮನಾಲಜಿಗೆ ರಿಲೇಟೆಡ್ ಇರೋ ಕ್ವಶನ್ಸು ಇರುತ್ತೆ ಸರ್ ಇದರಲ್ಲಿ. ಕಾಫಿ ಆರ್ ಟೀ ಬ್ರೇಕ್ ಎ ಲಾಂಗ್ ಡೇ ಇನ್ ದ ಕ್ಲಿನಿಕ್? ನಾನು ಕಾಫಿನೂ ಕುಡಿಯಲ್ಲ, ಟೀನೂ ಕುಡಿಯಲ್ಲ. ಓಕೆ, ಟೀ ಬ್ರೇಕ್ ಅನ್ನೋದು ಸತ್ಯ. ಹೌದು, ಕೆಲವು ಸರಿ ಕಾಫಿ ಆರ್ ಟೀ ಬ್ರೇಕ್ ಇನ್ ಲಾಂಗ್ ಡೇ ಇನ್ ದ ಕ್ಲಿನಿಕ್. ನಾನು ನಾರ್ಮಲಿ ಬ್ರೇಕ್ ತಗೊಳಲ್ಲ. ತುಂಬ ಸುಸ್ತಾಗಿತ್ತು ಅಂದರೆ ಬ್ರೇಕ್ ತಗೊತೀನಿ, ಇಲ್ಲ ಅಂದರೆ ನಾರ್ಮಲಿ ಬ್ರೇಕ್ ತಗೊಳಲ್ಲ. ಯುವರ್ ಫೇವ್ರೆಟ್ ಪಾರ್ಟ್ ಆಫ್ ಎ ಬೀಯಿಂಗ್ ಎ ಪಲ್ಮನಾಲಜಿಸ್ಟ್? ಪ್ರಿವೆಂಟಬಲ್ ಡಿಸೀಸ್. ತುಂಬ ಸರಿ ಇದು ಇನಿಷಿಯಲ್ ವಾರ್ನಿಂಗ್ ಸೈನ್, ಅಂದರೆ ಅಲ್ರಾಮ್ ಫಸ್ಟ್ ಹೊಡ್ಕೊಳತ್ತೆ ಅಂತೀವಲ್ಲ, ಅಲ್ರಾಮಿಂಗ್ ಸೈನ್. ಸೊ ತುಂಬ ಸರಿ ಮಕ್ಕಳಲ್ಲಿ ಎಲ್ಲ ಕಾಣಿಸುತ್ತಲ್ಲ, ಅದನ್ನು ಅಲ್ಲೇ ಅವರಿಗೆ ಡಿಕೋಡ್ ಮಾಡಿ ಬಾಡಿ ಏನು ಹೇಳ್ತಿದೆ, ಹೇಗೆ ಜೀವನ ಶೈಲಿ ಬದಲಾಯಿಸ್ಕೊಬೇಕು ಅಂತ ಹೇಳಿದ್ರೆ ಅದು ಮುಂದೆ ಆಗುವ ತುಂಬ ತೊಂದರೆಗಳನ್ನು ತಡೆಯುತ್ತೆ. ಹಾಗಾಗಿ ಸ್ಯಾಟಿಸ್ಫ್ಯಾಕ್ಷನ್ ಚೆನ್ನಾಗಿರುತ್ತೆ, ಅದೊಂದು ನಂಗೆ ಸಂತೋಷ ಕೊಡುತ್ತೆ. ಪೊಲ್ಯೂಷನ್ ಆರ್ ಸ್ಮೋಕಿಂಗ್, ವಿಚ್ ಸ್ಕೇರ್ಸ್ ಯು ಮೋರ್? ಪೊಲ್ಯೂಷನ್. ಯಾಕೆ ಅಂದರೆ ಇವತ್ತಿನ ದಿನ ಸ್ಮೋಕಿಂಗ್ ರೆಡ್ಯೂಸ್ ಆಗ್ತಾ ಬರ್ತಾ ಇದೆ, ಸಿಗ್ನಿಫಿಕೆಂಟ್ಲಿ ಸ್ಮೋಕಿಂಗ್ ಪಾಪ್ಯುಲೇಷನ್ ರೆಡ್ಯೂಸ್ ಆಗ್ತಾ ಬರ್ತಿದೆ, ಬಟ್ ಪೊಲ್ಯೂಷನ್ ಸಿಗ್ನಿಫಿಕೆಂಟ್ಲಿ ಇನ್ಕ್ರೀಸ್ ಆಗ್ತಾ ಬರ್ತಿದೆ. ಅದಕ್ಕೋಸ್ಕರ ಪೊಲ್ಯೂಷನ್ ಸ್ಕೇರ್ಸ್ ಮೀ. ವೈರಲ್ ಕಾಫ್ ಆರ್ ಅಲರ್ಜಿಕ್ ಕಾಫ್, ಟಫರ್ ಟು ಟ್ರೀಟ್? ಅಲರ್ಜಿಕ್ ಕಾಫ್, ವೈರಲ್ ಕಾಫ್ ಮೋಸ್ಟ್ ಆಫ್ ದ ಟೈಮ್ ಇಟ್ ವಿಲ್ ಬಿ ಸೆಲ್ಫ್ ಲಿಮಿಟಿಂಗ್. ತುಂಬ ಸರಿ ಅದಾಗೆ ಹೋಗುತ್ತೆ. ವೈರಲ್ ಕಾಫ್ ನೀವು ಏನು ಮಾಡಿದ್ರು ತುಂಬ ಸರಿ ಅದಾಗೆ ಹೋಗುತ್ತೆ. ಅಲರ್ಜಿಕ್ ಕೆಮ್ಮು ತುಂಬ ಸರಿ ಅದಾಗೆ ಹೋಗಲ್ಲ. ಟ್ರೀಟ್ ಮಾಡಬೇಕಾದ್ರೂ ಅವರವರ ಇಂಡಿವಿಜುವಲ್ ನೇಚರ್ ಮೇಲೆ ಕೆಲವು ಸರಿ ಬೇಗ ಟ್ರೀಟ್ಮೆಂಟ್ ಆಗಲ್ಲ. ಇಫ್ ಯು ವರಂಟ್ ಎ ಪಲ್ಮನಾಲಜಿಸ್ಟ್, ವಾಟ್ ವುಡ್ ಯು ಬಿ? ನನಗೆ ಸ್ಪೋರ್ಟ್ಸು ಇವೆಲ್ಲ ಭಾರಿ ಇಂಟ್ರೆಸ್ಟ್ ಇತ್ತು ಒಂದು ಕಾಲದಲ್ಲಿ, ಅವೆಲ್ಲ ಆಗಬೇಕು ಅಂತ ಆಸೆ ಪಡ್ತಿದ್ದೆ. ಚೆಸ್ ಪ್ಲೇಯರು ಆಗಬೇಕು ಅಂತ ಇಷ್ಟ ಇತ್ತು. ಯಾವುದೋ ಒಂದು ಸ್ಪೋರ್ಟ್ಸಲ್ಲಿ ಹೋಗ್ತಿದ್ದೆ ಅಂತ ಅನ್ಕೊಂತೀನಿ. ಪಲ್ಮನಾಲಜಿಸ್ಟ್ ಆಗಿಲ್ಲ ಅಂದರೆ ಪ್ಲೇಯರ್ ಆಗಿರ್ತೀರಿ, ಯಾವ್ದು ಸ್ಪೋರ್ಟ್ಸ್ ಪ್ಲೇಯರ್. ಟಿ ಬಿ ಅವೇರ್ನೆಸ್ಗೆ ಇಂಡಿಯಾದಲ್ಲಿರೋದು ಅವೇರ್ನೆಸ್ ಸಾಕಾಗ್ತಿದೆಯಾ ಅಥವಾ ಇನ್ನೂ ಬೇಕಾ? 2025ಗೆ ಟಿ ಬಿ ಎಂಡ್ ಮಾಡಬೇಕು ಅಂತ ನಮ್ದು ಏಮ್ ಇತ್ತು, ಅದು ಅಚೀವ್ ಆಗಿದೆಯಾ ಅಥವಾ ಇನ್ನೂ ಅವೇರ್ನೆಸ್ ಬೇಕಾ? ಅಚೀವ್ ಆಗಿಲ್ಲ, ಅದಕ್ಕೆ ಅವೇರ್ನೆಸ್ ಬೇಕಾ? ಹೌದು, ಅವೇರ್ನೆಸ್ ಬೇಕು. ಗೌರ್ಮೆಂಟ್ ಅದರ ಕೈಲಾದಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಮತ್ತೊಂದು, ಜನರು ಅವರ ಅವೇರ್ನೆಸ್ ಬಂದಿರೋದನ್ನ ಸ್ಟಿಗ್ಮಾನ ತೆಗಿಬೇಕು. ತುಂಬ ಸರಿ ನಮ್ಮ ಹತ್ರ ಪೇಷಂಟ್ಸ್ ಬಂದಾಗಲೂ ಟಿ ಬಿ ಡಯಾಗ್ನೋಸ್ ಆಗಿದೆ ಅಂದ ತಕ್ಷಣ, ಸರ್ ನಾವು ಗೌರ್ಮೆಂಟಲ್ಲಿ ಮಾತ್ರೆ ತೊಗೊಳಲ್ಲ, ಸರ್ ಮನೆ ಹತ್ರ ಬರ್ತಾರೆ, ಮನೆ ಹತ್ರ ಬಂದರೆ ಆಚೆ ಈಚೆ ಮನೆಯವ್ರು ನಮ್ಮನ್ನ ಬೇರೆ ರೀತಿ ನೋಡ್ತಾರೆ. ಈ ಸ್ಟಿಗ್ಮಾನ ಹೋಗಲಾಡಿಸೋದ್ರಲ್ಲಿ ನಾವಿನ್ನೂ ವಿಫಲರಾಗಿದ್ದೀವಿ. ಆ ಸ್ಟಿಗ್ಮಾ ಹೋದರೆ ಅವರಾಗೆ ಇನಿಷಿಯಲ್ ಸಿಂಪ್ಟಮ್ಸಲ್ಲಿ ಬರ್ತಾರೆ, ಟ್ರೀಟ್ಮೆಂಟನ್ನು ಕರೆಕ್ಟಾಗಿ ತಗೊತಾರೆ. ಅಲ್ಲಿ ನಾವೆಲ್ಲೋ ಇನ್ನೂ ಫೇಲ್ ಆಗಿದ್ದೀವಿ ಅಂತ ಅನ್ಸುತ್ತೆ. ಸೊ ಇನ್ನೂ ಅವೇರ್ನೆಸ್ ಬೇಕು ಟಿ ಬಿ ಕ್ಲಿಯರೆನ್ಸ್ಗೆ. ಒನ್ ಮೂವಿ ಕ್ಯಾರೆಕ್ಟರ್ ಹೂ ಕ್ಲಿಯರ್ಲಿ ನೀಡೆಡ್ ಎ ಪಲ್ಮನಾಲಜಿಸ್ಟ್? ಮೂವಿ ಕ್ಯಾರೆಕ್ಟರ್? ಐ ರೇರ್ಲಿ ಸಿ ಮೂವಿ. ಇದು ರೌಂಡ್ ಬಂದ್ಬಿಟ್ಟು ಡ್ಯಾಮೇಜ್ ದ ಸ್ಕೇಲ್ ಅಂತ ಸರ್. ಔಟ್ ಆಫ್ 5 ನಲ್ಲಿ ನಾವು ಕೊಡೋ ಸಿಚುವೇಶನ್ಗೆ ಎಷ್ಟು ಸ್ಕೇಲ್ ಮಾಡ್ತೀರಾ ಅಂತ. ಪೊಲ್ಯೂಷನ್ ಇನ್ಹಲೇಷನ್ ಡೈಲಿ ಲಂಗ್ ಡ್ಯಾಮೇಜ್ಗೆ ಎಷ್ಟು ಸ್ಕೋರ್ ಮಾಡ್ತೀರಾ? ಅದೇ ಡೈಲಿ ಅನ್ನೋದಿದೆಯಲ್ಲ, ಅದು ಸಿಗ್ನಿಫಿಕೆಂಟ್ಲಿ ಇಂಪಾರ್ಟೆಂಟ್. ಬಿಕಾಸ್ ಕಾಂಪೌಂಡಿಂಗ್ ಎಫೆಕ್ಟ್ ಇರುತ್ತೆ. ಕಾಂಪೌಂಡಿಂಗ್ ಎಫೆಕ್ಟ್ ಅಂದರೆ ನಾವು ಪ್ರತಿದಿನ ಎಕ್ಸ್ಪೋಸ್ ಆದಂಗೂ ಪ್ರೀವಿಯಸ್ ಡೇಗಿಂತ ಅದ್ರ ಡ್ಯಾಮೇಜ್ ಜಾಸ್ತಿ. ಸೊ 4 out of 5. 4 out of 5. ಸ್ಮೋಕಿಂಗ್ 1 cigarette a day, ಡೇಂಜರ್ ಸ್ಕೇಲ್? 1 out of 5. It's okay to have... It's problematic, yes. But other areas of the life is also important. So I can't give it significantly 5 out of 5, but yes, 1 or 2 out of 5 for sure. Sleeping late plus untreated cold, risk ಎಷ್ಟಿದೆ?
ಹೌದು, ಕಾಂಪೌಂಡಿಂಗ್ ಎಫೆಕ್ಟ್ ಅಂದರೆ ಸಿನರ್ಜಿಸ್ಟಿಕ್ ಎಫೆಕ್ಟ್ ಅಂತ ಹೇಳ್ತೀವಿ. ನೈಟ್ ಟೈಮಲ್ಲೇ ನಮ್ಮ ಇಮ್ಯುನಿಟಿ ಬಿಲ್ಟ್ ಆಗೋದು. ಸೊ ಯಾವಾಗ ನಾವು ಲೇಟ್ ನೈಟ್ ಸ್ಲೀಪ್ ಮಲಗ್ತೀವಿ ಅಥವಾ ಮಲಗೋದೇ ಇಲ್ಲ, ಇವು ಕೋಲ್ಡ್, ನಮಗೆ ಶೀತ, ಕೆಮ್ಮು, ಜ್ವರ ಇವುಗಳು ಬರೋ ಸಾಧ್ಯತೆಗಳನ್ನು ಜಾಸ್ತಿ ಮಾಡುತ್ತೆ. ಆದಂಗೂ ಮತ್ತೆ ನಿದ್ದೆಯನ್ನು ಎಫೆಕ್ಟ್ ಮಾಡುತ್ತೆ. ಸೊ 2 ಸಿನರ್ಜಿಸ್ಟಿಕ್ ಎಫೆಕ್ಟ್ ಇದೆ. ಸೊ ಅದಕ್ಕೆ ಅದನ್ನು 3 ಔಟ್ ಆಫ್ 5 ಕೊಡ್ತೀವಿ. ರೂಮ್ ವಿತೌಟ್ ವೆಂಟಿಲೇಷನ್, ಲಂಗ್ಸ್ ಮೇಲೆ ಸ್ಟ್ರೆಸ್ ಎಷ್ಟು? ಸಿಗ್ನಿಫಿಕೆಂಟ್ಲಿ 4 ಔಟ್ ಆಫ್ 5. ವೆಂಟಿಲೇಷನ್ ತುಂಬಾ ಇಂಪಾರ್ಟೆಂಟ್. ದಿಸ್ ಆರ್ ದಟ್ ಸರ್, 2ರಲ್ಲಿ ಒಂದು ಚೂಸ್ ಮಾಡಬೇಕು. ಸ್ಟೀಮ್ ಇನ್ಹಲೇಷನ್ ಆರ್ ನೆಬುಲೈಸೇಷನ್, ವಿಚ್ ಇಸ್ ಸೇಫರ್ ಫಾರ್ ಅಲರ್ಜಿ? ಮತ್ತೆ ಅದು ಎಲ್ಲಿ ಅನ್ನೋದು, ಅಲರ್ಜಿ ಮೂಗಲ್ಲಿ ಗಂಟ್ಲಲ್ಲಿ ಇದ್ರೆ ಆ ಸ್ಟೀಮ್ ಇನ್ಹಲೇಷನ್ ಸಹಾಯ ಆಗುತ್ತೆ. ನಮ್ಮ ಉಸಿರಾಟ ಸಿಸ್ಟಮ್ನ ಒಂದು ಕೆಲಸ ಹ್ಯೂಮಿಡಿಫಿಕೇಶನ್, ಅಂದರೆ ಬರ್ತಾ ಇರೋ ಗಾಳಿಗೆ ತೇವಾಂಶ ಹಾಕೋದು, ಬಿಸಿ ಮಾಡೋದು. ಈ ಕೆಲಸನ ಮಾಡೋದಕ್ಕೆ ಅದು ಓವರ್ ಶೂಟ್ ಮಾಡ್ತಾ ಇರುತ್ತೆ. ಆ ಸಮಯದಲ್ಲಿ ಓವರ್ ಶೂಟ್ ಅಂದರೆ ಅದು ಮಾಡೋಕ್ಕೆ ಹೋಗಿ ಜಾಸ್ತಿ ಮಾಡ್ತಾ ಇರುತ್ತೆ. ಸೊ ನಾವು ಹ್ಯೂಮಿಡಿಫೈ ಮಾಡಿದಷ್ಟು ಅಲ್ಲಿ ಬಂದಿರತಕ್ಕಂಥ ಬಾವು ಇಳಿಯುತ್ತೆ. ಸೊ ಹಾಗಾಗಿ ಅಪ್ಪರ್ ಏರ್ವೇಗೆ ಇದು ಸ್ಟೀಮ್ ಇನ್ಹಲೇಷನ್ ಸಹಾಯ ಮಾಡುತ್ತೆ. ಲೋಯರ್ ಏರ್ವೇ ಬಂತು ಅಂದರೆ ಅಲ್ಲಿ ನೆಬುಲೈಸೇಷನ್ ಸಹಾಯ ಮಾಡುತ್ತೆ. ಫ್ಯಾನ್ ಏರ್ ಆರ್ AC ಏರ್, ಲಂಗ್ಸ್ಗೆ ಕಂಫರ್ಟಬಲ್ ಯಾವುದು? ಫ್ಯಾನ್ ಏರ್. AC ಏರ್. ಪೊಲ್ಯೂಷನ್ ವೈಸ್ ಅಲ್ಲಿ ಮಾರ್ನಿಂಗ್ ವಾಕ್ ಸೇಫರ್, ಈವ್ನಿಂಗ್ ವಾಕ್ ಸೇಫರ್? ಪೊಲ್ಯೂಷನ್ ವೈಸು ಮಾರ್ನಿಂಗ್ ವಾಕ್ ಸೇಫರ್. ಪೊಲ್ಯೂಷನ್ ಸ್ವಲ್ಪ ರೆಡ್ಯೂಸ್ಡ್ ಇರುತ್ತೆ, ಮಾರ್ನಿಂಗ್ ವಾಕ್ ಸೇಫರ್. ಬಟ್ ಕೋಲ್ಡ್ ಏರ್ ಇರುತ್ತೆ ಬೆಳಗ್ಗೆ. ಸೊ ಕೆಲವರಿಗೆ ಕೋಲ್ಡ್ ಏರ್ ಅಲರ್ಜಿ ಜಾಸ್ತಿ ಆಗುತ್ತೆ. ಕೋಲ್ಡ್ ಏರ್ ಅಲರ್ಜಿ ಆಗ್ತಿತ್ತು ಅಂದರೆ ಈವ್ನಿಂಗ್ ವಾಕು ಅದು ಎನ್ವಿರಾನ್ಮೆಂಟ್ ಸೇಫ್ ಇತ್ತಂದ್ರೆ. ವೆಟ್ ಡಸ್ಟಿಂಗ್ ಆರ್ ಡ್ರೈ ಬ್ರೂಮಿಂಗ್, ಡಸ್ಟ್ ಸೆನ್ಸಿಟಿವ್ ಇರೋರಿಗೆ ಯಾವುದು ಸೇಫೆಸ್ಟ್ ಇವೆರಡರಲ್ಲಿ? ಅದೇ ವೆಟ್ ಡಸ್ಟಿಂಗ್. ಡ್ರೈ ಬ್ರೂಮಿಂಗ್ ಮಾಡಿದಷ್ಟು ಅದೇ ಆಗ್ತಾನೆ ಹೇಳಿದೆ, PM 2.5 ಅಂತ ಪಾರ್ಟಿಕ್ಯುಲೇಟೆಡ್ ಮ್ಯಾಟರ್ 2.5 ಮೈಕ್ರೋಮೀಟರ್ ಇರುತ್ತಲ್ಲ, ಅವುಗಳು ಜಾಸ್ತಿ ಹೇಳುತ್ತೆ. ಅದು ತುಂಬಾ ಒಳಗ್ ತನಕ ಹೋಗುತ್ತೆ, ಅದು ತೊಂದರೆ ಮಾಡುತ್ತೆ. ಸೊ ವೆಟ್ ಬ್ರೂಮಿಂಗ್. ಡಿಕೋಡ್ ದ ಇಮೇಜ್ ಸರ್. ನಾವು ಒಂದು ಇಮೇಜ್ ತೋರಿಸ್ತೀವಿ ಸರ್, ಆ ಇಮೇಜ್ ನ ಡಿಕೋಡ್ ಮಾಡಿ ಅದು ಯಾವುದು ಕಂಡೀಷನ್ ಹೇಳಿ, ಆ ಕಂಡೀಷನ್ ಬಗ್ಗೆ ಒಂದು ಫ್ಯೂ ಲೈನ್ಸ್. ಲಂಗ್ ಮತ್ತೆ ಫೈರ್ ಅಂದ್ರೆ ಇನ್ಫ್ಲಮೇಷನ್ ಅಂತ. ಲಂಗ್ ಅಲ್ಲಿ ಇನ್ಫ್ಲಮೇಷನ್ ಬಂದಿದೆ. ಈ ಲಂಗಲ್ಲಿ ಬರೋ ಇನ್ಫ್ಲಮೇಷನ್ ಏರ್ವೇ ಅಂದ್ರೆ ಉಸಿರಾಟದ ಪೈಪಲ್ಲಿ ಇರ್ಬೋದು ಅಥವಾ ಶ್ವಾಸಕೋಶದಲ್ಲಿ ಇರ್ಬೋದು. ಶ್ವಾಸಕೋಶದಲ್ಲಿ ಬಂದಾಗ ಅದನ್ನ ತುಂಬಾ ಸರಿ ನಿಮೋನಿಯಾ ಅಂತ ಕರಿತೀವಿ, ಅಥವಾ ಶ್ವಾಸಕೋಶದ ಕೊಳವೆಗಳಲ್ಲಿ ಬಂದಾಗ ಬ್ರಾಂಕೈಟಿಸ್ ಅಂತ ಕರಿತೀವಿ. ಸೊ ಲಂಗ್ ಇನ್ಫ್ಲಮೇಷನ್ ಅಥವಾ ನಿಮೋನಿಯಾ ಅಂತ ಹೇಳ್ಬೋದು. ನಿಮ್ಮ ಸೆಕೆಂಡ್ ಇಮೇಜ್ ದಿಸ್ ಒನ್ ಸರಿ. ಲಂಗ್ ಮತ್ತೆ ಡಸ್ಟ್ ಅಂತ ಅಲ್ವಾ? ಅದೇ ಲಂಗ್ ಮತ್ತೆ ಡಸ್ಟ್ ಸಹ ಏರ್ವೇಲಿ ಇನ್ಫ್ಲಮೇಷನ್ ಕಾಸ್ ಮಾಡ್ಬೋದು. ಅದು ತುಂಬಾ ಸರಿ ಬ್ರಾಂಕೈಟಿಸ್, ಉಸಿರು ತಗೊಳ್ಳೋ ಪೈಪ್ಗಳಲ್ಲಿ ಇನ್ಫ್ಲಮೇಷನ್ ಮಾಡುತ್ತೆ. ಕೆಲವು ಸರಿ ನಿಮೋನೈಟಿಸ್ ಸಹ ಕಾಸ್ ಮಾಡ್ಬೋದು, ಅದರಲ್ಲಿ ಆರ್ಗ್ಯಾನಿಸಮ್ ಇದ್ರೆ, ಅಂದ್ರೆ ಕ್ರಿಮಿಗಳು ಜಾಸ್ತಿ ಇದ್ರೆ. ಥರ್ಡ್ ಇಮೇಜ್ ಸರಿ. ಅದೇ ಉಸಿರಾಟಕ್ಕೆ ಕಷ್ಟಪಡ್ತಾ ಇದ್ದಾರೆ ಅಂತ, ಇದಕ್ಕೆ ಡಿಸ್ನಿಯಾ ಅಂತ ಹೇಳ್ತೀವಿ. ಉಸಿರಾಟಕ್ಕೆ ಕಷ್ಟ ಆಗೋದು, ಮೂಗು ಮತ್ತೆ ಬಾಯಲ್ಲಿ ಉಸಿರು ತಗೊಳಕ್ ಕಷ್ಟಪಡ್ತಾರೆ, ಮತ್ತೆ ಏರ್ ಉಸಿರು ಬಿಡ್ತಾ ಇರ್ತಾರೆ. ಇದು ತುಂಬಾ ಸರಿ ಶ್ವಾಸಕೋಶ ಅಥವಾ ಹೃದಯ ಸಂಬಂಧಿ ವ್ಯತ್ಯಾಸಗಳ ಲಕ್ಷಣ ಇರ್ಬೋದು. ಅದೇ ಮೂಗು ಮತ್ತೆ ಶ್ವಾಸಕೋಶದಲ್ಲಿ ಫೈರ್ ಇದೆ ಅಂತ. ಇನ್ಫ್ಲಮೇಷನ್ ಇನ್ ನೋಸು, ಬೇಸಿಕಲಿ ರೈನೈಟಿಸ್, ಮೂಗಲ್ಲಿ ಶೀತ ಇರ್ಬೋದು, ಅಥವಾ ಶ್ವಾಸಕೋಶದ ಕೊಳವೆಗಳಲ್ಲಿ ಬ್ರಾಂಕೈಟಿಸ್ ಇರ್ಬೋದು. ಸರಿ. ಶ್ವಾಸಕೋಶಕ್ಕೆ ಒಂದು ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ, ಅದು ಮೇಯ್ನ್ ಆಗಿ ಪಲ್ಮನರಿ ಫಂಕ್ಷನ್ ಟೆಸ್ಟ್. ಊದಕ್ಕೆ ಹೇಳ್ತೀವಿ ಪೇಷಂಟಿಗೆ, ಊದಿದಾಗ ಎಷ್ಟು ಉಸಿರು ಬರ್ತಾ ಇದೆ ಅನ್ನೋದ್ರ ಮೇಲೆ ಶ್ವಾಸಕೋಶದ ಶಕ್ತಿ ಎಷ್ಟಿದೆ ಅಂತ ಡಿಸೈಡ್ ಮಾಡ್ತೀವಿ. ದಟ್ಸ್ ಇಟ್ ಸರ್, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ರೌಂಡ್ ಬಂದ್ಬಿಟ್ಟು ಸರ್, ಗೂಗಲ್ ವರ್ಸಸ್ ಡಾಕ್ಟರ್. ಗೂಗಲ್ ಈ ರೀತಿ ಹೇಳ್ತಿದೆ, ಡಾಕ್ಟರ್ ಏನ್ ಹೇಳ್ತಾರೆ? ಗೂಗಲ್ ಹೇಳ್ತಿದೆ ಜಿಂಜರ್ ಟೀನ ಕುಡಿದ್ರೆ ಅಸ್ತಮಾ ಕ್ಯೂರ್ ಆಗುತ್ತೆ ಅಂತ. ರಿಡಕ್ಷನಿಸ್ಟಿಕ್ ಅಪ್ರೋಚ್ ಅಂದರೆ ಯಾವುದೋ ಒಂದರಿಂದ ಅಸ್ತಮ ಗುಣ ಆಗಲ್ಲ, ಇದು ಕಂಪ್ಲೀಟ್ ಪ್ಯಾಕೇಜ್. ಅಂದರೆ ನಮ್ಮ ಜೀವನ ಶೈಲಿ ಮತ್ತು ನಮ್ಮ ಆಹಾರ ಪದ್ಧತಿ, ಬದುಕುವ ರೀತಿ, ಇದೆಲ್ಲದರಿಂದ ಅದು ಸಹ ಕಡೆಯ ಸ್ಟೇಜ್ಗಳಲ್ಲಿ ಕ್ಯೂರ್ ಮಾಡಲ್ಲ. ಇನಿಷಿಯಲ್ ಸ್ಟೇಜಸ್ಸಲ್ಲಿ ಜೀವನ ಶೈಲಿಗೆ ರೋಲ್ ಇದೆ, ಆದರೆ ಅಡ್ವಾನ್ಸ್ ಸ್ಟೇಜಸ್ಸಲ್ಲಿ ಟೈಮ್ ಇಸ್ ಟಿಶ್ಯೂ ಅಂದರೆ ಎಷ್ಟು ಸಮಯ ನಮ್ಮ ದೇಹದೊಳಗೆ ಬಾವಿರುತ್ತೆ ಅದು ಅಷ್ಟು ಟಿಶ್ಯೂನ ಡ್ಯಾಮೇಜ್ ಮಾಡುತ್ತೆ ಅಂತ. ಸೊ ತಾತ್ಕಾಲಿಕವಾಗಿ ಸದ್ಯಕ್ಕೆ ಕಡಿಮೆ ಮಾಡೋದ್ರಿಂದ ನಮ್ಮ ದೇಹ ಮತ್ತು ಶ್ವಾಸಕೋಶ ಹಾಳಾಗೋದನ್ನು ತಡಿಬೋದು. ಅದು ಸುಳ್ಳು. ಡೈಲಿ ಸ್ಟೀಮ್ ತಗೊಳ್ಳೋದ್ರಿಂದ ಲಂಗ್ಸ್ ಕ್ಲೀನ್ ಆಗಿರುತ್ತೆ ಅಂತ ಗೂಗಲ್ ಹೇಳ್ತಾ ಇದೆ, ಡಾಕ್ಟರ್ ಏನು ಹೇಳ್ತಾರೆ? ಇಲ್ಲ, ಬೆಸ್ಟ್ ಹ್ಯೂಮಿಡಿಫೈಯರ್ ಅಂದರೆ ನಮ್ಮ ಮೂಗು. ಅದು ಸ್ಟೀಮ್ ತಗೊಳೋಕ್ಕೆ ಕಂಡುಹಿಡಿಯೋಕ್ಕಿಂತ ಮುಂಚೆಯಿಂದನೂ ಕೋಟ್ಯಾಂತರ ವರ್ಷಗಳಿಂದ ಪ್ರಾಣಿಗಳು ಬದುಕಿದೆ. ಹೇಗೆ ಬದುಕಿದೆ ಅಂದರೆ ಅವುಗಳು, ನಮ್ಮ ಮೂಗಿದೆ ಅಲ್ಲ, ಅದು ಬೆಸ್ಟ್ ಹ್ಯೂಮಿಡಿಫೈಯರ್. ಅದೇನು ಸ್ಟೀಮ್ ಮಾಡುತ್ತಲ್ಲ, ಶಾಖ ಕೊಡೋದು ಮತ್ತು ಹ್ಯೂಮಿಡಿಫೈ ಮಾಡೋದು, ಅದು ಎರಡು ಕೆಲಸನ ನಮ್ಮ ಮೂಗು ಮಾಡುತ್ತೆ. ಹಾಗಾಗಿ ಮೂಗಿಂದ ಉಸಿರು ತಗೊಳೋದು ಬೆಸ್ಟ್. ಗೂಗಲ್ ಹೇಳ್ತಿದೆ ಸರ್ AC ರೂಮ್ಸು ಅಲರ್ಜಿನ ಉಂಟು ಮಾಡುತ್ತೆ ಅಂತ, ಡಾಕ್ಟರ್ ಏನು ಹೇಳ್ತಾರೆ ಇದಕ್ಕೆ?
ಹೌದು, ಎ ಸಿ ರೂಮ್ ಒಂದು ಲೆವೆಲಿಗೆ. ಯಾಕೆ? ಹಲವು ಕಾರಣಗಳು. ಒಂದು, ಇಂಡೋರ್ ಏರ್ ಕ್ವಾಲಿಟಿ ಕಡಿಮೆ ಇರುತ್ತೆ, ಮತ್ತೊಂದು ತಣ್ಣನೆ ಗಾಳಿ ಅಲರ್ಜಿನ ಜಾಸ್ತಿ ಮಾಡುತ್ತೆ. ರೆಗ್ಯುಲರ್ ಸಿಗರೇಟ್ಗೆ ವೇಪಿಂಗು ತುಂಬಾ ಸೇಫ್ ಅಂತ ಗೂಗಲ್ ಹೇಳ್ತಾ ಇದೆ. ಇಲ್ಲ, ಇದ್ರ ಬಗ್ಗೆ ಆಲ್ರೆಡಿ ಮಾತಾಡಿದೀವಿ. ಸೇಮ್ ಡ್ಯಾಮೇಜ್ ಮಾಡುತ್ತೆ ಅಥವಾ ಕೆಲವು ಸರಿ ಜಾಸ್ತಿ ಡ್ಯಾಮೇಜ್ ಮಾಡುತ್ತೆ. ಸಡನ್ ಡೆತ್ ಸಹ ಕಂಡು ಬಂದಿದೆ. ಹನಿ ಪ್ಲಸ್ ಟರ್ಮರಿಕ್ ಕಾಫ್ ಕ್ಯೂರ್ ಮಾಡುತ್ತೆ ಅಂತ ಗೂಗಲ್ ಹೇಳ್ತಾ ಇದೆ. ಹನಿ ಪ್ಲಸ್ ಟರ್ಮರಿಕ್ ಕಾಫ್ ಅನ್ನ ಸೂತನ್ ಮಾಡೋದಕ್ಕೆ ಸ್ವಲ್ಪ ಸಹಾಯ ಮಾಡುತ್ತೆ, ಬಟ್ ಕ್ಯೂರ್ ಮಾಡಲ್ಲ. ಅದು ಅಂಡರ್ಲೈಯಿಂಗ್ ಕಾರಣ ಅಂದ್ರೆ ಹಲವು ಕಾರಣಗಳಿಂದ ಆಗುತ್ತೆ. ಆ ಕಾರಣಗಳು ಏನು ಅಂತ ನೋಡಿ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಎಲ್ಲದಕ್ಕೂ ಒಂದೇ ಆಗಕ್ಕೆ ಕಷ್ಟ. ಕಂಡೀಷನ್ಸ್ ಹೇಳ್ತೀವಿ ಸರ್, ಅದು ಪ್ರಾಬ್ಲಮ್ ಅಥವಾ ನಾರ್ಮಲ್ ಅನ್ನೋದು ಹೇಳೋದು. ಮಾರ್ನಿಂಗ್ ಸ್ನೀಸ್ 2 to 3 times, ಇಟ್ ಇಸ್ ಎ ನಾರ್ಮಲ್ ಆರ್ ಇಟ್ಸ್ ಎ ಪ್ರಾಬ್ಲಮ್? 2 to 3 ಸ್ನೀಸ್ ನಾರ್ಮಲ್ ಅಂತಾನೆ ಕನ್ಸಿಡರ್ ಮಾಡಬೇಕು. ಅದು ಡಿಪೆಂಡ್ಸ್ ಆನ್ ದ ಏಜ್ ಆಲ್ಸೋ. ಮಕ್ಕಳಲ್ಲಂತೂ ಸಿಗ್ನಿಫಿಕೆಂಟ್ಲಿ ನಾರ್ಮಲ್. ಕಂಟಿನ್ಯೂ ಡೈಲಿ ರಿಪೀಟ್ ಆಗ್ತಾ ಇದ್ರೆ ಕೆಲವು ಸರಿ ಮುಂದಿನ ತೊಂದರೆ ಕಾರಣ. ಕೋಲ್ಡ್ ಏರ್ ಇನ್ಹೇಲ್ ಮಾಡಿದ್ರೆ ಕಾಫಿಂಗ್ ಪ್ರಾಬ್ಲಮ್ನ ಅಥವಾ ನಾರ್ಮಲ್? ಅದು ಇಲ್ಲ, ಕೋಲ್ಡ್ ಏರ್ ಇನ್ಹೇಲ್ ಮಾಡಿದ್ರು ಕಾಫ್ ಬರಬಾರ್ದು. ಬರ್ತಾ ಇದೆ ಅಂದ್ರೆ ಅದು ಅಲರ್ಜಿಯ ಇನಿಷಿಯಲ್ ಲಕ್ಷಣಗಳಿರಬಹುದು. ಸೊ ಪ್ರಾಬ್ಲಮ್. ಸ್ನೋರಿಂಗ್ ಒಕೇಶನಲಿ ಇಸ್ ಎ ನಾರ್ಮಲ್ ಆರ್ ಪ್ರಾಬ್ಲಮ್? ಅದೇ, ಒಕೇಶನಲಿ ಶೀತ ಕೆಮ್ಮು ಇವೆಲ್ಲ ಆದಾಗ ಸ್ನೋರಿಂಗ್ ಬರಬಹುದು. ಒಕೇಶನಲಿ ನಾರ್ಮಲ್. ಕಾನ್ಸ್ಟೆಂಟ್ ಆಗಿ ಕಂಟಿನ್ಯೂಸ್ ಆಗ್ತಾ ಇದೆ ಅಂದ್ರೆ ಪ್ರಾಬ್ಲಮ್. ಕಾಫ್ ಆಫ್ಟರ್ ಡಸ್ಟ್ ಎಕ್ಸ್ಪೋಜರ್, ನಾರ್ಮಲ್ ಆರ್ ಪ್ರಾಬ್ಲಮ್? ಹೆವಿ ಡಸ್ಟ್ ಎಕ್ಸ್ಪೋಜರ್ ಆದಾಗ ಕಾಫ್ ಬರಬಹುದು. ಮಿನಿಮಲ್ ಡಸ್ಟ್ ಎಕ್ಸ್ಪೋಜರ್ಗೂ ಕಾಫ್ ಬರ್ತಾ ಇದ್ರೆ ಪ್ರಾಬ್ಲಮ್. ಬ್ರೀತಿಂಗ್ ಡಿಫಿಕಲ್ಟಿ ಡ್ಯೂರಿಂಗ್ ವಾಕಿಂಗ್, ಇಸ್ ಇಟ್ ಎ ನಾರ್ಮಲ್ ಆರ್ ಇಟ್ಸ್ ಎ ಪ್ರಾಬ್ಲಮ್? ಹೆಚ್ಚಿನ ಸಮಯ ಪ್ರಾಬ್ಲಮ್ಮು. ಕೆಲವು ಸರಿ ಅದು ಅವರ ವಯಸ್ಸು ತುಂಬಾ ಆಗಿದ್ದಾಗ ಡಿಎಕ್ಲಮಟೈಸ್ ಅಂದ್ರೆ ಅವ್ರ ದಿನ ಓಡಾಡ್ತಲೇ ಇಲ್ಲ ಅಂದ್ರೆ ಚೂರ್ ನೀಡಿದ್ರು ಆಯಾಸ ಆಗುತ್ತೆ. ಹೆಚ್ಚಿನ ಸಮಯ ಪ್ರಾಬ್ಲಮ್. ಡಾಕ್ಟರ್, ಬಿ ಹಾನೆಸ್ಟ್, ಇಫ್ ಸ್ಟೆಥೋಸ್ಕೋಪ್ಸ್ ಕುಡ್ ರೆಕಾರ್ಡ್, ವಾಟ್ ವುಡ್ ದೇ ರಿವೀಲ್? ಅದೇ, ಡಾಕ್ಟರ್ಸ್ನ ಹೆಲ್ತ್ ಬಗ್ಗೆ ರಿವೀಲ್ ಮಾಡುತ್ತೆ. ಡಾಕ್ಟರ್ಸ್ ಎಲ್ಲರಿಗೂ ಕೇರ್ ಕೊಡೋದ್ರಲ್ಲಿ ಅವರ ಹೆಲ್ತ್ ಎಷ್ಟು ಕಾಂಪ್ರಮೈಸ್ ಆಗಿರುತ್ತೆ ಅಂತ. ರಿಪೀಟೆಡ್ಲಿ ನೈಟ್ ಕಾಲ್ಸ್ ತೊಗೊಬೇಕಾಗತ್ತೆ, ರಿಪೀಟೆಡ್ಲಿ ಊಟಗಳನ್ನ ಸ್ಕಿಪ್ ಮಾಡಬೇಕಾಗತ್ತೆ. ತುಂಬ ಸರಿ ಡಾಕ್ಟರ್ಸ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜನರಲ್ ಪಾಪ್ಯುಲೇಷನ್ ಲೈಫ್ ಎಕ್ಸ್ಪೆಕ್ಟೆನ್ಸಿಗಿಂತ ತುಂಬ ಕಡಿಮೆ. ಯಾಕೆ ಅಂದರೆ ಅವರ ಆರೋಗ್ಯ, ಆಹಾರ, ನಿದ್ದೆ ಜೊತೆಗೆ ಎಮೋಷನ್ಸ್, ನಾಟ್ ಓನ್ಲಿ ಡಿಸೀಸಸ್ ಟ್ರಾನ್ಸ್ಮಿಟ್, ಎಮೋಷನ್ ಟ್ರಾನ್ಸ್ಮಿಟ್. ನಾವು ನೋಡೋ ಪೇಷಂಟ್ಸ್ಗಳೆಲ್ಲರೂ ತುಂಬ ಸರಿ ದುಃಖದಲ್ಲೇ ಬರ್ತಾರೆ. ಮನೆಗೆ ಹೋಗೋಷ್ಟೊತ್ತಿಗೆ ತುಂಬ ಸರಿ ಆ ಹೆವಿ ಫೀಲಿಂಗನ್ನು ತಗೊಂಡು ಹೋಗ್ತೀವಿ. ಅದು ಸ್ಟೆಥೋಸ್ಕೋಪ್ ಹೇಳುತ್ತೆ ಅಂತ ಅನ್ಕೊಂತೀವಿ. ಡೂ ಡಾಕ್ಟರ್ಸ್ ಗಾಸಿಪ್? ಹೌದು, ಅದು ಮನುಷ್ಯರ ನೇಚರ್. ಡಾಕ್ಟರ್ಸ್ ಕಡಿಮೆ ಗಾಸಿಪ್ ಮಾಡ್ತಾ ಇರ್ಬೋದು. ಯಾಕೆ ಅಂದ್ರೆ ಡಾಕ್ಟರ್ಸಿಗೆ ತುಂಬಾ ಸರಿ ಸಮಯ ಇರಲ್ಲ. ಸೊ ಯಾವಾಗಲಾದ್ರೂ ಸಮಯ ಮಾಡ್ಕೊಂಡು ಸಿಕ್ಕಿದಾಗ ಗಾಸಿಪ್ ಮಾಡ್ಬೋದು, ಯಾಕಂದ್ರೆ ಅದು ಹ್ಯೂಮನ್ ನೇಚರ್. ಹ್ಯಾವ್ ಯು ಎವರ್ ಪ್ರಿಟೆಂಡೆಡ್ ಟು ಬಿ ಬಿಸಿ ಟು ಅವಾಯ್ಡ್ ಎಕ್ಸ್ಟ್ರಾ ರೌಂಡ್ಸ್? ಎಕ್ಸ್ಟ್ರಾ ರೌಂಡ್ಸ್ ಮಾಡೋದೇ ಇಲ್ಲ ನಾನು. ಮಾಡೋ 2 ರೌಂಡ್ಸ್ ರೆಗ್ಯುಲರ್ ಆಗಿ ಮಾಡ್ತೀನಿ. ವಾಟ್ಸ್ ಸ್ಕೇರಿಯರ್, ಎ ಕಾಂಪ್ಲಿಕೇಟೆಡ್ ಕೇಸ್ ಆರ್ ಹಾಸ್ಪಿಟಲ್ ಅಡ್ಮಿನ್? ಕಾಂಪ್ಲಿಕೇಟೆಡ್ ಕೇಸ್. ಹಾಸ್ಪಿಟಲ್ ಅಡ್ಮಿನ್ ಕಡೆಯಿಂದ ನಮ್ಮ ಹಾಸ್ಪಿಟಲ್ ಅಂತೂ ನಾನು ಇಲ್ಲಿ ತನಕ 10 ವರ್ಷದಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಫೇಸ್ ಮಾಡಿಲ್ಲ. ಸರ್, ಎಲ್ಲ ಡಾಕ್ಟರ್ ಲೈಫಲ್ಲೂ ಇದು ನನ್ನ ಕೇಸು, ನನಗೆ ಈ ಕೇಸ್ ತುಂಬಾ ಇಷ್ಟ ಅನ್ನೋದೊಂದು ಕೇಸ್ ಇದ್ದೇ ಇರುತ್ತೆ ಸರ್. ಆ ಥರ ಕೇಸಲ್ಲಿ ನೀವು ಇಷ್ಟು ನಿಮ್ಮ 13ಕ್ಕೂ ಹೆಚ್ಚು ವರ್ಷಗಳ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವ ಕೇಸು ನಿಮ್ಮನ್ನ ತುಂಬಾ ಅಟ್ರಾಕ್ಟ್ ಮಾಡಿದೆ, ಈ ಕೇಸ್ ನಾನು ಯಾವತ್ತೂ ಮರೆಯೋದಿಲ್ಲ ಅನ್ನೋ ಥರದ್ದು ಯಾವುದು ಕೇಸ್ ಇದೆ ನಿಮ್ದು? ಹಲವಿದೆ. ರೀಸೆಂಟಾಗಿ ನೋಡಿದ್ದೊಂದು ಹೇಳ್ತೀನಿ. ಪ್ರೆಗ್ನೆಂಟ್ ಲೇಡಿ, ಹತ್ರ 5-6 ತಿಂಗಳು ಪ್ರೆಗ್ನೆನ್ಸಿ. ಅವರಿಗೆ ಒಂದು 2-3 ತಿಂಗಳಿಂದ ಕೆಮ್ಮಿತ್ತು. ಸೊ ತುಂಬ ಸರಿ ಕೆಮ್ಮು ಅಂದ ತಕ್ಷಣ ಎಲ್ಲರೂ ಅಲರ್ಜಿ ಕೆಮ್ಮು ಅಂತ ಅನ್ಕೊತಾರೆ. ಹಾಗೆ ಆಕೆಗೂ ಅಲರ್ಜಿ ಅಂತ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಈ ಅಲರ್ಜಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು, ಕಡಿಮೆ ಆಗಲಿಲ್ಲ. ಬರ್ತಾ ಆಕೆಗೆ ಉಸಿರಾಡಕ್ಕೆ ಹಿಡಿದ್ರು. ಇನ್ನೂ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಉಸಿರು ತಗೊಳಕ್ಕಾಗಲ್ಲ, ಜೀವಕ್ಕೆ ಹೋಗುತ್ತೆ ಅನ್ನೋ ಲೆವೆಲಿಗೆ ಬಂದರು. ಆವಾಗ ಬಂದಿದ್ರು. ಏನಾಗಿತ್ತು ಅಂದರೆ ಶ್ವಾಸಕೋಶದಲ್ಲಿ TB ಆಗಿ ಶ್ವಾಸಕೋಶ ಒಡೆದು ನಿಮೋಥೊರಾಕ್ಸ್ ಅಂತ ಹೇಳ್ತೀವಿ, ಹಾಗಾಗಿತ್ತು. ಅದು ಎಷ್ಟು ಕೊಳ್ತಿತ್ತು ಅಂದರೆ 2 ಶ್ವಾಸಕೋಶಗಳು ಸಿಗ್ನಿಫಿಕೆಂಟ್ ಆಗಿ ಕೊಳ್ತಿತ್ತು. ಟ್ಯೂಬ್ ಹಾಕಿ ಗಾಳಿ ತೆಗೆದು ಎಲ್ಲ ಮಾಡಿದ್ವಿ. ಮತ್ತು TB ಮಾತ್ರೆ ತಗೊತಿದ್ದಾರೆ. ಇವಾಗಲೂ ಸ್ವಲ್ಪ ದಿನದ ಕೆಳಗೆ ಮಗುನೂ ಡೆಲಿವರಿ ಆಯಿತು. ಮಗು ಡೆಲಿವರಿ ಆದರೆ ಮಗು ತುಂಬ ಕಡಿಮೆ ತೂಕ ಇತ್ತು ಅಂತ ಅದಕ್ಕೆ ಟ್ರೀಟ್ಮೆಂಟ್ ಆಗ್ತಿದೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಸರಿ ಎಲ್ಲ ಕೆಮ್ಮು ಅಲರ್ಜಿ ಅಂತ ಅನ್ಕೊಂತಿರ್ತೀವಿ. ಸೇಮ್ ಕೆಮ್ಮು 108 ಕಾರಣಗಳಿರ್ಬೋದು. ಕೆಲವುದು ಜೀವವನ್ನು ತೆಗೆಯುವಂಥದ್ದು ಇರ್ಬೋದು. ಈ ಥರದ್ದು ದಿನಾ ತುಂಬ ನೋಡ್ತೀವಿ. ಕೆಮ್ಮು ತೊಂದರೆ ಇಲ್ಲ, ಅದೇ ಹೇಳಿದ್ನಲ್ಲ, ಅದು ಫೈರ್ ಅಲಾರ್ಮ್. ಅದನ್ನ ಕರೆಕ್ಟಾಗಿ ಡಿಕೋಡ್ ಮಾಡಬೇಕು. ಡಿಕೋಡ್ ಮಾಡಲಿಲ್ಲ ಅಂದರೆ ಅದು ಜೀವನ ತೆಗೆಯುತ್ತೆ. ಈ ಥರ ಎಕ್ಸಾಂಪಲ್ಸ್ ದಿನ ನೋಡ್ತಿರ್ತೀವಿ. ನೋಡಿದಾಗ ದುಃಖ ಆಗುತ್ತೆ. ಅದಕ್ಕೆ ಸರಿಯಾದ ರೀತಿ ತೋರಿಸ್ಕೊಂಡ್ರೆ ಸಹಾಯ ಆಗುತ್ತೆ ಅಂತ ಅನ್ಸುತ್ತೆ. ಇದಿಷ್ಟು ನಮ್ದು ಸೆಗ್ಮೆಂಟ್ಸ್ ರೌಂಡ್ಸ್ ಆಗಿತ್ತು ಸರ್.
ಈಗ ವ್ಯೂವರ್ಸ್ಗೆ ನೀವೇನಾದರೂ ಟಿಪ್ಸ್ ಕೊಡೋದಿದ್ರೆ, ಡೇ ಟು ಡೇ ಲೈಫಲ್ಲಿ ನೀವು ಜಾಸ್ತಿ ನೋಡ್ತಾ ಇರೋ ಕೇಸಸ್ ಯಾವುದು, ವ್ಯೂವರ್ಸ್ ಯಾವುದು ಸಮಸ್ಯೆಗಳಿಂದ ಬರ್ತಾ ಇದ್ದಾರೆ, ಅವರಲ್ಲಿ ಯಾವುದು ಪ್ರಾಬ್ಲಮ್ಸ್ ಇದೆ, ಅದನ್ನೆಲ್ಲ ಓವರ್ ಆಲ್ ಆಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ, ನಿಮ್ಮ ಡೇ ಟು ಡೇ ಲೈಫಲ್ಲಿ ನೋಡಿ, ನಿಮ್ಮದು OPD ನಲ್ಲಿ ಇಂತಿಷ್ಟು ಜನ ಅಂತ ಬಂದಿರ್ತಾರಲ್ಲ, ಯಾರು ಕಾಮನ್ ಆಗಿ ಇದೇ ಸಿಂಪ್ಟಮ್ಸ್ಗಳನ್ನ ಹೇಳ್ತಾ ಇದ್ದಾರೆ ಇತ್ತೀಚೆಗೆ ಅನ್ನೋದನ್ನೆಲ್ಲ ನೋಡಿ ವ್ಯೂವರ್ಸ್ಗೆ ನೀವು ಇಂತಿಷ್ಟು ನಿಮ್ಮದು ಲಂಗ್ಸ್ ಹೆಲ್ತ್ನ ನೋಡ್ಕೊಳ್ಲಿಕ್ಕೆ ಈ ರೀತಿ ಇರ್ಬೋದು ಅಂತ ಟಿಪ್ಸ್ ಕೊಡೋದಾದ್ರೆ ಏನು ಕೊಡ್ತೀರಾ? ಅದೇ ಓವರ್ ಆಲ್ ಲಂಗ್ಸು ಬಾಡಿಯ ಸಿಸ್ಟಮ್ನ ಒಂದು ಭಾಗ. ಅವರು ಬಾಡಿ ಅಲ್ರಾಮ್ ಸಿಸ್ಟಮ್ ಯಾವಾಗಲೇ ಹೊಡಿತಾ ಇದ್ರು, ಯಾವುದೇ ಸಿಂಪ್ಟಮ್ಸ್ ಬರ್ತಿದ್ರು, ಅದು ಜಾಯಿಂಟ್ ನೋವು ಇರ್ಬೋದು, ತಲೆನೋವು ಇರ್ಬೋದು, ಕೆಮ್ಮು ಇರ್ಬೋದು, ಕಫ ಇರ್ಬೋದು, ಯಾವುದೇ ಸಿಂಪ್ಟಮ್ಸ್ ಬರ್ತಾ ಇದ್ದಾಗ ಅದನ್ನು ಸರಿಯಾಗಿ ಇಂಟರ್ಪ್ರಿಟ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂದರೆ ಎಕ್ಸ್ಪರ್ಟ್ಸ್ ಇಂಟರ್ಪ್ರಿಟರ್ಸ್ ಇದಾರಲ್ಲ ಡಾಕ್ಟರ್ಸು, ಅವ್ರ ಅಡ್ವೈಸ್ ತೊಗೊಳೋದು ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ. ಪಲ್ಮನಾಲಜಿ, ಲಂಗ್ ಹೆಲ್ತ್ ಇದೊಂದು ಬೆಸ್ಟ್ ಪ್ರಾಕ್ಟೀಸ್ ಮಾಡಿ ಅವಾಯ್ಡ್ ಮಾಡಬಹುದು, ಲಂಗ್ ಹೆಲ್ತ್ನ ಚೆನ್ನಾಗಿ ನೋಡ್ಕೋಬಹುದು, ರಿಸ್ಕ್ನ ಅವಾಯ್ಡ್ ಮಾಡಬಹುದು. ಅದೇ ಲಂಗ್ ಹೆಲ್ತ್ ಅಂತ ಪರ್ಟಿಕ್ಯುಲರ್ ಆಗಿ ಬಂತು ಅಂದರೆ ಸ್ಮೋಕಿಂಗ್, ಟೊಬಾಕೋ ಚೂವಿಂಗ್, ಪೊಲ್ಯೂಟೆಡ್ ಏರ್ ಇವು 3 ಸಿಗ್ನಿಫಿಕೆಂಟ್ಲಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಎಸ್ಪೆಷಲಿ ನಿಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದು, ಜನರ ಕೈಯಲ್ಲಿ ಇರ್ತಕ್ಕಂಥದ್ದು ಸ್ಮೋಕಿಂಗ್, ಟೊಬಾಕೋ ಚೂವಿಂಗ್, ಅದನ್ನು 100% ಬಿಡಬೇಕು. ತುಂಬ ಸರಿ 1 ಪರವಾಗಿಲ್ವಾ, 2 ಪರವಾಗಿಲ್ವಾ, ಅಪರೂಪಕ್ಕೆ ಪರವಾಗಿಲ್ವಾ, ಇವುಗಳನ್ನ ಬಿಟ್ಟಷ್ಟು ಅವ್ರ ಲಂಗ್ ಹೆಲ್ತ್ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್. ಸಾಕಷ್ಟು ನಮ್ಮ ಪ್ರಶ್ನೆಗಳಿಗೆ ತುಂಬ ಡೀಟೇಲ್ಡ್ ಆಗಿ ಆನ್ಸರ್ಸ್ ಮಾಡಿದ್ದೀರಾ. ಇದರಲ್ಲಿ ವ್ಯೂವರ್ಸ್ಗಳಿಗೂ ಹೆಲ್ಪ್ ಆಗುವಂಥ ಆಲ್ಮೋಸ್ಟ್ ಎಲ್ಲ ಫನ್ನಿಯಾಗಿನೂ ಆನ್ಸರ್ ಮಾಡಿದ್ದೀರಾ, ಕೆಲವೊಂದನ್ನ ತುಂಬ ಡೀಟೇಲ್ಡ್ ಆಗಿ ಆನ್ಸರ್ ಮಾಡಿದ್ದೀರಾ. ವಿತ್ ಎಕ್ಸಾಂಪಲ್ಸ್ ಹೇಳಿರೋದು ಇನ್ನೂ ಚೆನ್ನಾಗಿದೆ. ತುಂಬ ಹೆಲ್ಪ್ ಆಗಿದೆ ಈ ಸೆಗ್ಮೆಂಟಿಂದ ನಮಗೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ಮಾಹಿತಿನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಡಾಕ್ಟರ್ ಅನಿರುದ್ಧ ಉಡುಪ ಅವರೇ. ಥ್ಯಾಂಕ್ ಯು ಸರ್. ನೀವು ಯಾವುದೇ ರೀತಿಯಾದಂತಹ ಶ್ವಾಸಕೋಶ ಸಮಸ್ಯೆ, ಅಲರ್ಜಿ ಆಗಲಿ, ಇನ್ಫೆಕ್ಷನ್ ಆಗಲಿ, ಅಸ್ತಮಾ ಆಗಲಿ, ಲಂಗ್ ರಿಲೇಟೆಡ್ ಯಾವುದೇ ರೀತಿಯಾದಂತಹ ಸಮಸ್ಯೆಯಿಂದ ಸಫರ್ ಆಗ್ತಾ ಇದ್ರಿ ಅಂತ ಅಂದ್ರೆ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ಪಲ್ಮನಾಲಜಿ ಡಿಪಾರ್ಟ್ಮೆಂಟ್ನ ಭೇಟಿ ಮಾಡಿ. ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಮೂಲಕ ತಿಳಿಯಲು ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಯೂಟ್ಯೂಬ್ ಹಾಗೂ ಸೋಷಿಯಲ್ ಮೀಡಿಯಾ ಚಾನೆಲ್ಗಳನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ.